ಯಾವಾಗ ಮನಸ್ಸು ಮತ್ತು ಹೃದಯದ ನಡುವೆ ಸಂಘರ್ಷ ಉಂಟಾಗುತ್ತದೆಯೋ ಆಗ ಹೃದಯದ ಮಾತನ್ನೇ ಕೇಳಿರಿ. ಏಕೆಂದರೆ ಭಗವಂತನ ಪರಮಸತ್ಯವು ನಮ್ಮ ಹೃದಯದಲ್ಲಿ ಸದಾ ನೆಲೆಸಿರುತ್ತದೆ. ಈ ದಿವ್ಯ ಜ್ಞಾನವು ನಿಮ್ಮ ಪ್ರತಿ ಹೆಜ್ಜೆಗೂ ದಾರಿದೀಪವಾಗಬಲ್ಲದು. ನಮ್ಮೆಲ್ಲರ ಆತ್ಮೀಯ ಯೂಟ್ಯೂಬ್ ಕುಟುಂಬವಾದ ಕನ್ನಡ ವಿಚಾರಧಾರೆಗಳು ಇದಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾವು ಇಂದು ಕೇವಲ ಒಂದು ಉಪದೇಶವನ್ನು ಕೇಳಲು ಬಂದಿಲ್ಲ, ಬದಲಿಗೆ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಮಾರ್ಗದರ್ಶನ ನೀಡುವ ದಿವ್ಯ ಜ್ಞಾನವನ್ನು, ಅಂದರೆ ಭಗವದ್ಗೀತೆಯ ಸಾರವನ್ನು ಅರಿತುಕೊಳ್ಳಲು ಬಂದಿದ್ದೇವೆ. ಶ್ರೀಕೃಷ್ಣನ ಈ ಅಮೂಲ್ಯ ಮಾತುಗಳು ಕೇವಲ ಶಬ್ದಗಳಲ್ಲ, ಇವು ಬದುಕಿನ ಸಾರವೇ ಸರಿ. ಈ ಜ್ಞಾನವು ನಿಮ್ಮ ಪ್ರತಿ ಕಷ್ಟವನ್ನು ಸುಲಭಗೊಳಿಸುವುದಲ್ಲದೆ ಪ್ರತಿಯೊಂದು ಸವಾಲನ್ನು ಎದುರಿಸಲು ನಿಮಗೆ ಅನನ್ಯ ಶಕ್ತಿಯನ್ನು ನೀಡುತ್ತದೆ. ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಿಮಗಾಗಿ ನಾವು ಸದಾ ಸತ್ಯದ ದಾರಿಯನ್ನು ತೋರಿಸುವ ಪ್ರಯತ್ನ ಮಾಡುತ್ತೇವೆ. ದಯವಿಟ್ಟು ಮುಂದಿನ ವಿಷಯಗಳನ್ನು ಆಳವಾದ ಶ್ರದ್ಧೆಯಿಂದ ಆಲಿಸಿ. ಭಾಗ 1: ಕರ್ಮ, ಸಂಬಂಧ ಮತ್ತು ಆತ್ಮಗೌರವ. ಶ್ರೀಕೃಷ್ಣನು ನಮಗೆ ಸ್ಪಷ್ಟವಾಗಿ ಹೇಳುವ ಮಾತು ಏನೆಂದರೆ, ತಪ್ಪುಗಳನ್ನು ಮಾಡಿ. ತಪ್ಪುಗಳು ಎಲ್ಲರಿಂದಲೂ ಆಗುತ್ತವೆ, ಇದು ಮನುಷ್ಯ ಸಹಜ ಸ್ವಭಾವ. ಆದರೆ ನೀವು ಎಂದಿಗೂ ಯಾರಿಗೂ ತಪ್ಪು ಮಾಡಬೇಡಿ. ಇದು ಮೊದಲ ಮತ್ತು ಪ್ರಮುಖ ಪಾಠ. ನಿಮ್ಮ ಕರ್ಮಗಳು ಶುದ್ಧವಾಗಿರಲಿ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ಅದಕ್ಕಾಗಿ ನೀವು ಚಿಂತಿಸಬೇಕಾಗಿಲ್ಲ. ತಪ್ಪು ಜನರು ನಿಮ್ಮ ಜೀವನದಿಂದ ಹೊರಗೆ ಹೋಗಲೇಬೇಕು, ಏಕೆಂದರೆ ಸರಿಯಾದ ಜನರು ನಿಮ್ಮ ಜೀವನಕ್ಕೆ ಬರಲು ಇದರಿಂದಲೇ ಅವಕಾಶ ಸಿಗುತ್ತದೆ. ಇದು ಜೀವನದ ನೈಸರ್ಗಿಕ ಚಕ್ರ. ಯಾವ ಸಂಬಂಧವು ನಿಮಗೆ ಭಾರವಾಗಲು ಪ್ರಾರಂಭಿಸುತ್ತದೆಯೋ ಅಂತಹ ಸಂಬಂಧವನ್ನು ಮುರಿಯುವುದು ವಿವೇಕಯುತ ನಿರ್ಧಾರ. ಅಲ್ಲಿ ಸುಳ್ಳು ಅಥವಾ ನೋವು ಮಾತ್ರ ಉಳಿದಿರುವಾಗ ಅದನ್ನು ಮುಂದುವರೆಸುವುದು ಧರ್ಮವಲ್ಲ. ಈ ಜಗತ್ತಿನಲ್ಲಿ ದೇವರು ನಿಮಗೆ ಕಡಿಮೆ ಅನ್ನ ಕೊಟ್ಟರೂ ಚಿಂತಿಲ್ಲ, ಆದರೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಜನರಿಂದ ನೀವು ಸದಾ ದೂರವಿರಿ, ಏಕೆಂದರೆ ಅಂಥವರ ಮನಸ್ಸು ಶುದ್ಧವಾಗಿರುವುದಿಲ್ಲ. ಒಂದು ವೇಳೆ ನೀವು ಸಂತೋಷದ ಜೀವನವನ್ನು ನಡೆಸಬೇಕೆಂದು ಬಯಸಿದರೆ ಆಗ ನೀವು ಇತರರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ಇತರರ ಅಭಿಪ್ರಾಯಗಳಿಗೆ ಅನಗತ್ಯವಾಗಿ ಬೆಲೆ ಕೊಡಬೇಡಿ. ನಿಮ್ಮಲ್ಲಿ ಅವರಿಗೆ ಆಸಕ್ತಿ ಇಲ್ಲದಿದ್ದಾಗ ಜನರು ನಿಮ್ಮ ಹೆಸರನ್ನೇ ಮರೆತು ಬಿಡುತ್ತಾರೆ ಎಂಬ ಕಠಿಣ ಸತ್ಯವನ್ನು ನೀವು ನೆನಪಿಡಬೇಕು. ಇದು ಮಾನವ ಸ್ವಭಾವದ ಕಠಿಣ ಪಾಠ. ದುಃಖವು ನಿಮ್ಮನ್ನು ಆವರಿಸಿದಾಗ ಆಗ ನೀವು ಒಬ್ಬರನ್ನು ನಿರ್ಲಕ್ಷಿಸುವುದು ಎಷ್ಟು ನೋವಿನ ಸಂಗತಿ ಎಂಬುದನ್ನು ನೀವು ಸಹ ತಿಳಿದುಕೊಳ್ಳುತ್ತೀರಿ. ನಿಮಗೆ ಅತಿ ಹೆಚ್ಚು ನೋವು ಯಾವಾಗ ಆಗುತ್ತದೆ ಎಂದರೆ, ನೀವು ಯಾರಿಂದಲೂ ಉಪಯೋಗಿಸಲ್ಪಡುತ್ತಿದ್ದೀರಿ ಎಂದು ನಿಮಗೆ ಅರಿವಾದಾಗ ಮತ್ತು ನೀವು ಹೆಚ್ಚು ನಂಬಿದ ವ್ಯಕ್ತಿಯೇ ನಿಮಗೆ ಸುಳ್ಳು ಹೇಳಿದಾಗ ಆಗುವ ನೋವು ಅಪಾರವಾದದ್ದು. ಇಂತಹ ಮೋಸವನ್ನು ಅರಗಿಸಿಕೊಳ್ಳುವುದು ಹೃದಯಕ್ಕೆ ಕಷ್ಟಕರ. ಒಂದು ಸಂಬಂಧದಲ್ಲಿ ಎಷ್ಟು ಆಳ ಮತ್ತು ಆತ್ಮೀಯತೆ ಇದೆ ಎಂಬುದನ್ನು ಅವರ ಮಾತನಾಡುವ ರೀತಿ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಮಾತುಗಳು ಸಂಬಂಧದ ಕನ್ನಡಿಗಳಿದ್ದಂತೆ. ಕುಟುಂಬದಲ್ಲಿ ನಡೆಯುವ ವಿಷಯಗಳನ್ನು ಸದಾ ಗೌಪ್ಯವಾಗಿ ಇರಿಸಿಕೊಳ್ಳಬೇಕು. ಇಲ್ಲವಾದರೆ ಜನರು ಅಂತಹ ವಿಷಯಗಳನ್ನು ಅತ್ಯಂತ ಆಸಕ್ತಿಯಿಂದ ಎಲ್ಲೆಡೆ ಹರಡುತ್ತಾರೆ ಮತ್ತು ಅದನ್ನು ನೋಡಿ ನಿಮ್ಮನ್ನು ಹಾಸ್ಯ ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟೇ ಜಗಳಗಳು ನಡೆಯಲಿ, ಆ ವಿಷಯ ಹೊರಗೆ ಹೋಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನೀವು ಈ ಹಿಂದೆ ಎಷ್ಟೇ ಒಳ್ಳೆಯವರಾಗಿದ್ದರೂ ನಿಮ್ಮ ಒಂದು ಸಣ್ಣ ತಪ್ಪು ಮಾತ್ರ ಸಾಕು, ಜನರು ನೀವು ಮೊದಲು ಎಷ್ಟು ಒಳ್ಳೆಯವರಾಗಿದ್ದೀರಿ ಎಂಬುದನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಇದು ಜಗತ್ತಿನ ಕೃಪೆ. ಅಹಂಕಾರ ಹೊಂದಿದ ಮನುಷ್ಯನಿಗೆ ಯಾವ ದೇವರೂ ಇರುವುದಿಲ್ಲ. ಅದೇ ರೀತಿ ಇತರರ ಬಗ್ಗೆ ಅಸೂಯೆ ಪಡುವ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಯಾವ ನೆರೆಯವರೂ ಇರುವುದಿಲ್ಲ. ಅಹಂಕಾರ ಮತ್ತು ಅಸೂಯೆ ಎನ್ನುವುದು ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ಕೊಲ್ಲುವ ವಿಷದಂತೆ. ಯಾರೊಂದಿಗೆ ನಿಮ್ಮ ತಪ್ಪು ತಿಳುವಳಿಕೆ ಇದೆಯೋ ಅವರೊಂದಿಗೆ ಮಾತ್ರ ಮಾತನಾಡಿ. ಒಂದು ವೇಳೆ ನೀವು ಇತರರೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಿದರೆ ಆಗ ಮಾತುಕತೆ ಇನ್ನಷ್ಟು ವಿಸ್ತಾರಗೊಂಡು ಸಂಬಂಧವು ಮತ್ತಷ್ಟು ಹದಗೆಡಬಹುದು. ಯಾರಾದರೂ ನಿಮ್ಮನ್ನು ಅಭಿನಂದಿಸದಿದ್ದರೆ ಆಗ ಗೆಲುವು ಕೂಡ ಮಂದವಾಗಿ ಕಾಣುತ್ತದೆ. ಆದರೆ ನಿಮ್ಮ ಪಕ್ಕದಲ್ಲಿ ದಾನಿಯಾದ ದೇವರು ಇರುವಾಗ ಮತ್ತು ನಿಮ್ಮ ಆಪ್ತರು ನಿಮ್ಮೊಂದಿಗೆ ನಿಂತಾಗ ಆಗ ಸೋಲು ಮತ್ತು ಪರಾಭವ ಕೂಡ ಸುಂದರವಾಗಿ ಕಾಣುತ್ತದೆ. ಆತ್ಮೀಯರ ಬೆಂಬಲವು ದೊಡ್ಡ ಶಕ್ತಿ. ರಾತ್ರಿ ಇಡೀ ಸುಖವಾಗಿ ನಿದ್ರಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿ ನೀವು ದಿನವಿಡೀ ಪ್ರಾಮಾಣಿಕವಾಗಿ ಬದುಕಬೇಕು. ನಿಮ್ಮ ಕರ್ಮ ಶುದ್ಧವಾಗಿದ್ದರೆ ಮಾತ್ರ ನಿಮ್ಮ ನಿದ್ರೆಗೆ ಶಾಂತಿ ಇರುತ್ತದೆ. ನಿಮ್ಮ ಅತಿ ದೊಡ್ಡ ಜವಾಬ್ದಾರಿ ಏನೆಂದರೆ ಸ್ವಲ್ಪ ಬಾಗುವುದರಿಂದಲೂ ನಿಮ್ಮನ್ನು ನೀವು ಯಾವಾಗಲೂ ಸಂತೋಷವಾಗಿ ಇರಿಸಿಕೊಳ್ಳುವುದು. ಒಂದು ಸಂಬಂಧವು ಮುರಿಯುವುದರಿಂದ ಉಳಿಯುವುದಾದರೆ ಆಗ ಬಾಗುವುದು ಉತ್ತಮ, ಏಕೆಂದರೆ ಅಹಂ ಎಲ್ಲರಲ್ಲಿಯೂ ಇರುತ್ತದೆ. ಆದರೆ ಸಂಬಂಧದ ಬಗ್ಗೆ ಕಾಳಜಿ ಇರುವವನು ಮಾತ್ರ ಬಾಗುತ್ತಾನೆ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದನ್ನು ನೀವು ಚಿಂತಿಸುವುದನ್ನು ನಿಲ್ಲಿಸಿದ ದಿನ, ಆ ದಿನದಿಂದ ನೀವು ನಿಮ್ಮ ಜೀವನವನ್ನು ನಿಜವಾಗಿಯೂ ಬದುಕಲು ಪ್ರಾರಂಭಿಸಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಆಶಯವನ್ನು ಜೀವಂತವಾಗಿ ಇಟ್ಟುಕೊಳ್ಳಿ. ಇಂದು ನಿಮ್ಮನ್ನು ನೋಡಿ ನಗುವವರೇ ನಾಳೆ ನಿಮಗಾಗಿ ಚಪ್ಪಾಳೆ ತಟ್ಟುತ್ತಾರೆ. ಯಾರು ಯಾರಿಗೆ ಎಷ್ಟು ಸೇರಿದ್ದಾರೆ ಎಂಬುದನ್ನು ಕೇವಲ ಸಮಯ ಮಾತ್ರ ಹೇಳುತ್ತದೆ. ಬದಲಾವಣೆಯನ್ನು ಸ್ವೀಕರಿಸುವವರೇ ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಇತರರ ಮುಖದ ಮೇಲೆ ನಗು ನೋಡಲು ಬಯಸುವವರ ನಗುವನ್ನು ದೇವರು ಎಂದಿಗೂ ಕಸಿದುಕೊಳ್ಳುವುದಿಲ್ಲ. ಇತರರ ಬಗ್ಗೆ ಕಾಳಜಿ ವಹಿಸುವವರಿಗೆ ದೇವರು ಸದಾ ಒಲಿಯುತ್ತಾನೆ. ಒಬ್ಬ ವ್ಯಕ್ತಿ ನಿಮ್ಮಿಂದ ಏನಾದರೂ ನಿರೀಕ್ಷಿಸುತ್ತಿದ್ದರೆ ಅದು ಅವನ ಅನಿವಾರ್ಯತೆಯಲ್ಲ, ಬದಲಿಗೆ ಅವನ ಬಾಂಧವ್ಯ ಮತ್ತು ವಿಶ್ವಾಸ. ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸಿಸುವುದನ್ನು ಕುಟುಂಬ ಎಂದು ಕರೆಯುವುದಿಲ್ಲ.
ಬದಲಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮತ್ತು ಒಬ್ಬರಿಗೊಬ್ಬರು ಕಾಳಜಿ ವಹಿಸುವುದನ್ನು ಕುಟುಂಬ ಎಂದು ಕರೆಯಲಾಗುತ್ತದೆ. ನಿಮಗೆ ಬೆಂಬಲ ನೀಡುವವರು ಯಾವಾಗಲೂ ದಾರಿಗಳನ್ನು ಕಂಡುಕೊಳ್ಳುತ್ತಾರೆ, ಆದರೆ ನಿಮ್ಮನ್ನು ಬಿಟ್ಟು ಹೋಗುವವರು ಕ್ಷಮೆಯನ್ನು ಕಂಡುಕೊಳ್ಳುತ್ತಾರೆ. ಅವರು ನಿರ್ಲಕ್ಷ್ಯರಾಗುವಷ್ಟು ನೀವು ಹೆಚ್ಚು ಕಾಳಜಿ ವಹಿಸಬೇಡಿ. ಭಾಗ 2. ಶುದ್ಧ ಹೃದಯ ಮತ್ತು ಆಂತರಿಕ ಶಕ್ತಿ. ಯಾರಿಗೆ ನೀಡಬಹುದಾದ ಅತ್ಯುತ್ತಮ ಕೊಡುಗೆ ಎಂದರೆ ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು. ವಿಶೇಷ ವ್ಯಕ್ತಿಗಳು ನಿಮ್ಮಿಂದ ದೂರ ಸರಿಯಲು ಪ್ರಾರಂಭಿಸಿದಾಗ ಆಗ ಅವರ ಅಗತ್ಯತೆಗಳು ಪೂರೈಸಲ್ಪಟ್ಟಿವೆ ಎಂದು ನೀವು ಅರ್ಥಮಾಡಿಕೊಳ್ಳಿ. ಮಾನವ ಶರೀರದ ಅತ್ಯಂತ ಸುಂದರ ಭಾಗವೆಂದರೆ ಹೃದಯ. ಅದು ಶುದ್ಧವಾಗಿಲ್ಲದಿದ್ದರೆ ಹೊಳೆಯುವ ಮುಖದಿಂದ ಏನು ಪ್ರಯೋಜನ? ಶುದ್ಧ ಹೃದಯವೇ ನಿಜವಾದ ಸೌಂದರ್ಯ. ಜೀವನವು ನಮಗೆ ಅನೇಕ ಪಾಠಗಳನ್ನು ಕಲಿಸಿದೆ. ನಿಮ್ಮ ಪ್ರೀತಿಪಾತ್ರರನ್ನು ನೀವು ಆಲೋಚನಾಪೂರ್ವಕವಾಗಿ ನಂಬಬೇಕು. ಒಬ್ಬ ವ್ಯಕ್ತಿಯ ಅಗತ್ಯಗಳು ಪೂರ್ಣಗೊಂಡಾಗ ಅವನು ಮಾತನಾಡುವ ರೀತಿ ಕೂಡ ಬದಲಾಗುತ್ತದೆ ಎಂಬುದು ಸತ್ಯ. ನೀವು ಯಾವಾಗಲೂ ದೇವರನ್ನು ಕೇಳಿದಾಗ ಕೇವಲ ದೇವರನ್ನು ಮಾತ್ರ ಕೇಳಿ, ಏಕೆಂದರೆ ದೇವರು ನಿಮ್ಮವನಾದರೆ ಎಲ್ಲವೂ ನಿಮ್ಮದಾಗುತ್ತದೆ. ನಾವು ಯಾರಿಂದ ಪ್ರೀತಿಯನ್ನು ನಿರೀಕ್ಷಿಸುತ್ತೇವೆಯೋ ಅಲ್ಲಿಯವರೆಗೆ ಅವರೊಂದಿಗೆ ಹೋರಾಡುತ್ತೇವೆ. ಆ ನಿರೀಕ್ಷೆ ಕೊನೆಗೊಂಡ ದಿನ ಹೋರಾಟವು ಕೊನೆಗೊಳ್ಳುತ್ತದೆ. ಇದು ಬಹಳ ಚಿಕ್ಕ ವಿಷಯ, ಆದರೆ ಸತ್ಯವೇನೆಂದರೆ ನೀವು ಎಲ್ಲರೊಂದಿಗೆ ಸಂಬಂಧಗಳನ್ನು ಇಟ್ಟುಕೊಳ್ಳಬೇಕು, ಆದರೆ ಯಾರಿಂದಲೂ ಏನನ್ನು ನಿರೀಕ್ಷಿಸಬಾರದು. ನಿರೀಕ್ಷೆಗಳು ನಮ್ಮ ನೋವಿನ ಮೂಲ. ಸಾಮಾನ್ಯವಾಗಿ ಸುಳ್ಳು ಹೇಳುವ ವ್ಯಕ್ತಿಯ ಮಾತುಗಳು ಸಿಹಿಯಾಗಿರುತ್ತವೆ, ಆದರೆ ಸತ್ಯವಂತರ ಮಾತುಗಳು ಕಹಿಯಾಗಿರುತ್ತವೆ. ಸತ್ಯವನ್ನು ಹೇಳುವವರು ಸಾಮಾನ್ಯವಾಗಿ ಕಠಿಣವಾಗಿರುತ್ತಾರೆ, ಆದರೆ ಅವರ ಮಾತುಗಳು ನಿಮ್ಮ ಒಳಿತಿಗಾಗಿ ಇರುತ್ತವೆ. ಇದು ಮೌಲ್ಯಗಳು ಮತ್ತು ಅಭ್ಯಾಸಗಳ ವಿಷಯ. ಇಲ್ಲವಾದರೆ ಕೇಳುವ ಸಾಮರ್ಥ್ಯ ಇರುವವನಿಗೆ ಹೇಳುವ ಸಾಮರ್ಥ್ಯವೂ ಇರುತ್ತದೆ. ಸಂಬಂಧಗಳು ಕೆಲವೊಮ್ಮೆ ತಾವಾಗಿಯೇ ಮುರಿಯುವುದಿಲ್ಲ. ತಪ್ಪು ತಿಳುವಳಿಕೆ ಮತ್ತು ಅಹಂಕಾರವು ಅವುಗಳನ್ನು ಮುರಿಯುತ್ತದೆ. ನಮ್ಮ ದುಃಖವನ್ನು ಪ್ರತಿಯೊಬ್ಬರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನಾವು ಯಾರನ್ನಾದರೂ ಭೇಟಿಯಾದಾಗ ನಾವು ಈಗಾಗಲೇ ನಗುತ್ತಾ ಇರುತ್ತೇವೆ. ನಮ್ಮ ನಗುವಿನ ಹಿಂದಿನ ನೋವು ನಮಗೆ ಮಾತ್ರ ತಿಳಿದಿರುತ್ತದೆ. ಯಾರೂ ನಿಮ್ಮನ್ನು ಉಗುಳದಷ್ಟು ಕಹಿಯಾಗಿಯೂ ಇರಬೇಡಿ, ಅಥವಾ ಯಾರೂ ನಿಮ್ಮನ್ನು ನುಂಗದಷ್ಟು ಸಿಹಿಯಾಗಿಯೂ ಇರಬೇಡಿ. ನೀವು ಸಮತೋಲನದಲ್ಲಿ ಇರಿ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದೇ ಮುಖ್ಯ. ಸೋಲು ಒಂದು ಪಾಠ. ಅದು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಒಂದು ಅವಕಾಶ ನೀಡುತ್ತದೆ. ಜೀವನದಲ್ಲಿ ನಾವು ಬಯಸಿದ್ದೆಲ್ಲವೂ ಸುಲಭವಾಗಿ ಬರುವುದಿಲ್ಲ, ಆದರೆ ನಾವು ಏನು ಬಯಸುತ್ತೇವೆಯೋ ಅದು ಸುಲಭವಲ್ಲ ಎಂಬುದು ಸಹ ಜೀವನದ ಒಂದು ಸತ್ಯ. ಈ ಜಗತ್ತಿನಲ್ಲಿ 2 ರೀತಿಯ ಮನುಷ್ಯರಿದ್ದಾರೆ. ಮೊದಲನೆಯದಾಗಿ, ಒಂದು ಸಣ್ಣ ಸಮಸ್ಯೆ ಎದುರಾದ ನಂತರ ಭಯಭೀತರಾಗಿ ದುಃಖಿತರಾಗುವವರು. ಎರಡನೆಯದಾಗಿ, ಅವರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಕಷ್ಟದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಎಲ್ಲವನ್ನೂ ಹೊಂದಿದ್ದರೂ ಸದಾ ದುಃಖಿತರಾಗಿರುವವರು ಕೆಲವರಿದ್ದಾರೆ, ಮತ್ತು ಏನೂ ಇಲ್ಲದಿದ್ದರೂ ಸದಾ ಸಂತೋಷವಾಗಿರುವವರು ಕೆಲವರಿದ್ದಾರೆ. ಬಿಕ್ಕಟ್ಟಿನ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು ಒಂದು ವಿಜಯದ ಸದ್ಗುಣದಂತೆ. ಒತ್ತಡವು ಕೇವಲ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ನೀವು ಒಂದು ಪರಿಹಾರವನ್ನು ಕಂಡುಕೊಳ್ಳಲು ಬಯಸಿದರೆ ಆಗ ನೀವು ನಗಬೇಕು. ನೀವು ನಿಮ್ಮನ್ನು ಅಷ್ಟೊಂದು ಸಮರ್ಥರನ್ನಾಗಿ ಮಾಡಿಕೊಳ್ಳಿ. ಆಗ ಯಾರಿಗಾಗಿ ನೀವು ಹಾತೊರೆಯುತ್ತೀರೋ ಅವರು ನಿಮ್ಮ ಒಂದು ನೋಟಕ್ಕಾಗಿ ಹಂಬಲಿಸುವಂತಾಗಲಿ. ಜನರು ಏಕೆ ಸಂಬಂಧಗಳನ್ನು ಬಿಟ್ಟು ಹೋಗುತ್ತಾರೆಂದು ಗೊತ್ತಿಲ್ಲ, ಆದರೆ ನೀವು ಎಂದಿಗೂ ಹಠ ಮಾಡಬೇಡಿ. ಕೇವಲ ಸಿಹಿ ಮಾತುಗಳನ್ನು ಮಾತ್ರ ಉಚ್ಚರಿಸಿ. ಸಿಹಿ ಮಾತುಗಳು ಮಾತ್ರ ನಿಮಗೆ ನರಳುವಂತೆ ಮಾಡುತ್ತವೆ. ಯಾರ ಸಂತೋಷವು ಇತರರ ಇಚ್ಛೆಗಳ ಮೇಲೆ ಅವಲಂಬಿತವಾಗಿದೆಯೋ ಅವರೇ ಅತಿ ಬಡವರು. ನೀವು ಜೀವನದಲ್ಲಿ ಹೆಚ್ಚು ಶಾಂತವಾಗಿರುತ್ತೀರೋ ಅಷ್ಟು ಬಲಶಾಲಿಯಾಗಿ ಇರುತ್ತೀರಿ, ಏಕೆಂದರೆ ಕಬ್ಬಿಣವು ತಣ್ಣಗಿದ್ದಾಗಲೂ ಬಲವಾಗಿರುತ್ತದೆ. ಸಂತೋಷದಲ್ಲಿ ಯಾರು ನಿಮ್ಮನ್ನು ಹೆಚ್ಚಾಗಿ ಸ್ಮರಿಸುತ್ತಾರೋ ಅವರಿಗೆ ಮಾತ್ರ ದುಃಖದಲ್ಲಿ ದೇವರನ್ನು ನೆನಪಿಸಿಕೊಳ್ಳುವ ಹಕ್ಕಿದೆ. ನಿಮ್ಮೊಂದಿಗೆ ಪೂರ್ಣ ಹೃದಯದಿಂದ ಇರುವವರೊಂದಿಗೆ ನೀವು ಮಾತನಾಡುವಾಗ ಅವರಿಗೆ ನಿಮ್ಮ ಮನಸ್ಸಿನಿಂದ ಎಂದಿಗೂ ಉತ್ತರಿಸಬೇಡಿ. ನಿಮ್ಮ ಉತ್ತರವು ಪ್ರೀತಿಯಿಂದ ಕೂಡಿರಲಿ. ನೀವು ಹೋರಾಡಬಹುದು, ಜಗಳವಾಡಬಹುದು, ಆದರೆ ನಿಮ್ಮ ಕುಟುಂಬದಿಂದ ಬೇರ್ಪಡುವ ಬಗ್ಗೆ ಎಂದಿಗೂ ಯೋಚಿಸಬೇಡಿ, ಏಕೆಂದರೆ ರೆಂಬೆಯಿಂದ ಮುರಿದು ಬೀಳುವ ಎಲೆಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಮನುಷ್ಯನು ಯಾವಾಗಲೂ ಕಷ್ಟಗಳಲ್ಲಿ ಏನಾದರೂ ಕಲಿಯುತ್ತಾನೆ ಮತ್ತು ಸಂತೋಷದಲ್ಲಿ ಹಿಂದಿನ ಪಾಠಗಳನ್ನು ಮರೆಯುತ್ತಾನೆ. ಯಾವ ವ್ಯಕ್ತಿಯು ಒಬ್ಬಂಟಿಯಾಗಿರುವಾಗ ಅಳಲು ಮತ್ತು ಮೌನವಾಗಿರಲು ತಿಳಿದಿರುತ್ತಾನೋ ಮತ್ತು ತನ್ನ ನೋವನ್ನು ಮರೆಮಾಡಲು ತಿಳಿದಿರುತ್ತಾನೋ ಅವನು ಇಂದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಮುರಿಯಲು ಬಿಡಬೇಡಿ. ಬಿದ್ದ ಮನೆಯ ಇಟ್ಟಿಗೆಗಳನ್ನು ಕೂಡ ಜನರು ತೆಗೆದುಕೊಂಡು ಹೋಗುತ್ತಾರೆ. ಪ್ರೀತಿಯು ಒಂದು ದುಬಾರಿ ಉಡುಗೊರೆ, ಅದನ್ನು ಅಗ್ಗದ ಜನರಿಂದ ನಿರೀಕ್ಷಿಸಬೇಡಿ. ತೊಂದರೆಗಳು ಗಾಳಿಯಂತೆ, ನೀವು ಎಷ್ಟು ಕಿಟಕಿಗಳನ್ನು ಮುಚ್ಚಿದರೂ ಅವು ಒಳಗೆ ಬರುತ್ತವೆ. ಶ್ರೇಷ್ಠತೆಯು ಒಂದು ಗುಣ, ಅದನ್ನು ಸ್ಥಾನದಿಂದಲ್ಲ ಬದಲಿಗೆ ಮೌಲ್ಯಗಳಿಂದ ಗಳಿಸಲಾಗುತ್ತದೆ. ನಾವು ನಮ್ಮನ್ನು ಕಳೆದುಕೊಂಡು ದೇವರನ್ನು ಹುಡುಕುತ್ತಿದ್ದೇವೆ. ತಾಳ್ಮೆಯಿರುವ ವ್ಯಕ್ತಿಯು ತನ್ನ ಇಚ್ಛೆಯಂತೆ ಎಲ್ಲವನ್ನೂ ಸಾಧಿಸಬಹುದು. ಏನಾದರೂ ಕೆಟ್ಟದ್ದನ್ನು ಮಾಡಲು ಮಾತ್ರ ಶಕ್ತಿಯ ಅಗತ್ಯವಿದೆ, ಇಲ್ಲವಾದರೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಸಾಧಿಸಲು ಪ್ರೀತಿಯೇ ಸಾಕು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬೇಗ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರೋ ಅಷ್ಟು ಬೇಗ ನೀವು ಯಶಸ್ವಿಯಾಗುತ್ತೀರಿ.
ಒಬ್ಬ ವ್ಯಕ್ತಿಯನ್ನು ಮಾನವ ದೃಷ್ಟಿಕೋನದಿಂದ ತೂಗಿ. 2 ಮಾತು ಹೇಳುವುದು ಸರಿ, ಆದರೆ ಪ್ರೀತಿಯಿಂದ ಮಾತನಾಡಿ. ಇತರರನ್ನು ಅರ್ಥಮಾಡಿಕೊಳ್ಳುವುದು ವಿವೇಕ, ಆದರೆ ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳುವುದು ಜೀವನದ ನಿಜವಾದ ಜ್ಞಾನ. ದೇವರು ಮನುಷ್ಯನನ್ನು ಪರೀಕ್ಷಿಸಿದಾಗ ಅವನು ಮನುಷ್ಯನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ. ಇದರಿಂದ ಆ ವ್ಯಕ್ತಿ ಹೆಚ್ಚು ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾಗುತ್ತಾನೆ. ಮನುಷ್ಯನಿಗೆ ಒಳ್ಳೆಯ ಸಮಯ ಬಂದಾಗ ಅವನು ಮೊದಲು ಮರೆಯುವುದು ತನ್ನ ಸ್ಥಾನಮಾನವನ್ನು ಮತ್ತು ದೇವರಲ್ಲಿಟ್ಟ ನಂಬಿಕೆಯನ್ನು. ಆದರೆ ಜನರ ಮೇಲೆ ನಂಬಿಕೆ ಇಡಬೇಡಿ, ಏಕೆಂದರೆ ನಿಮ್ಮನ್ನು ಮೋಸಗೊಳಿಸುವುದು ಜನರೇ, ದೇವರಲ್ಲ. ಜೀವನದಲ್ಲಿ ಒಂದು ಸಮಸ್ಯೆಯನ್ನು ನೋಡಿ ಎಂದಿಗೂ ಕೈಬಿಡಬೇಡಿ. ಗೊತ್ತಿಲ್ಲ, ಯಾವುದೇ ಸಮಸ್ಯೆಯೊಳಗೆ ಒಂದು ದೊಡ್ಡ ಆರಂಭವು ಅಡಗಿರುತ್ತದೆ. ಒಂದು ವೇಳೆ ನೋವು ದೊಡ್ಡದಾಗಿದ್ದರೆ ಆಗ ಯಶಸ್ಸು ಕೂಡ ದೊಡ್ಡದಾಗಿರುತ್ತದೆ. ನೀವು ನಿಮ್ಮ ಸಮಯದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದಿದ್ದರೆ ಆಗ ಜನರು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಈ 6 ವಿಷಯಗಳನ್ನು ನೀವು ಯಾರೊಂದಿಗೂ ಆಕಸ್ಮಿಕವಾಗಿ ಸಹ ಹೇಳಬೇಡಿ. ಮೊದಲನೆಯದಾಗಿ ನಿಮ್ಮ ಸ್ವಂತ ರಹಸ್ಯಗಳು, 2ನೆಯದಾಗಿ ಇತರರ ರಹಸ್ಯಗಳು, 3ನೆಯದಾಗಿ ನಿಮ್ಮ ಮನೆಯ ಸಮಸ್ಯೆಗಳು, 4ನೆಯದಾಗಿ ನಿಮ್ಮ ಸಂಬಂಧಗಳು, 5ನೆಯದಾಗಿ ನಿಮ್ಮ ಭಯಗಳು ಮತ್ತು ನಿಮ್ಮ ದೌರ್ಬಲ್ಯಗಳು, 6ನೆಯದಾಗಿ ನಿಮ್ಮ ಕನಸುಗಳು ಮತ್ತು ನಿಮ್ಮ ಗುರಿಗಳು. ದೊಡ್ಡ ಆಲೋಚನೆ ಹೊಂದಿರುವ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ. ಮನುಷ್ಯನ ಅತಿದೊಡ್ಡ ಆಸ್ತಿ ಎಂದರೆ ಅವನ ಆಲೋಚನೆಗಳು, ಏಕೆಂದರೆ ಹಣ ಮತ್ತು ಅಧಿಕಾರವು ಯಾರನ್ನಾದರೂ ತಪ್ಪುದಾರಿಗೆ ಕೊಂಡೊಯ್ಯಬಹುದು. ಆದರೆ ಉತ್ತಮ ಆಲೋಚನೆಗಳು ಯಾವಾಗಲೂ ಒಳ್ಳೆಯ ಕಾರ್ಯಗಳಿಗೆ ಸ್ಫೂರ್ತಿ ನೀಡುತ್ತವೆ. ಅದೃಷ್ಟವು ಎಂದಿಗೂ ಮೋಸ ಮಾಡುವುದಿಲ್ಲ, ಕೇವಲ ಜನ ಮಾತ್ರ ಮೋಸ ಮಾಡುತ್ತಾರೆ. ಆದರೆ ನಾವು ನಮ್ಮನ್ನು ನಂಬುವುದಕ್ಕಿಂತ ಜನರನ್ನು ಹೆಚ್ಚು ನಂಬುತ್ತೇವೆ, ಮತ್ತು ಅದೇ ಜನರು ನಮ್ಮನ್ನು ಬದಲಾಯಿಸುತ್ತಾರೆ ಮತ್ತು ತಮ್ಮನ್ನು ಬದಲಾಯಿಸಿಕೊಳ್ಳುತ್ತಾರೆ. ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ನಿರ್ಮಿಸಲಾಗುವುದಿಲ್ಲ. ಪ್ರೀತಿಯಿಂದ ಮಾಡಿದ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ. ಯಾರು ಕೋಪದಲ್ಲಿಯೂ ತಪ್ಪು ಮಾತನ್ನು ತಮ್ಮ ಬಾಯಿಂದ ಆಡದೇ ಇರುತ್ತಾರೋ ಆ ಮನುಷ್ಯನು ನಿಜವಾಗಿಯೂ ವಿವೇಕಿ. ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿಡಿ, ಅವು ನಿಮ್ಮ ಮಾತುಗಳಾಗುತ್ತವೆ. ನಿಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿಡಿ, ಅವು ನಿಮ್ಮ ಕಾರ್ಯಗಳಾಗುತ್ತವೆ. ನಿಮ್ಮ ಕಾರ್ಯಗಳನ್ನು ನಿಯಂತ್ರಣದಲ್ಲಿಡಿ, ಅವು ನಿಮ್ಮ ಅಭ್ಯಾಸಗಳಾಗುತ್ತವೆ. ನಿಮ್ಮ ಅಭ್ಯಾಸಗಳನ್ನು ನಿಯಂತ್ರಣದಲ್ಲಿಡಿ, ಅವು ನಿಮ್ಮ ಪಾತ್ರವಾಗುತ್ತವೆ. ನಿಮ್ಮ ಪಾತ್ರವನ್ನು ನಿಯಂತ್ರಣದಲ್ಲಿಡಿ, ಆಗ ನಿಮ್ಮ ಭವಿಷ್ಯವು ರೂಪುಗೊಳ್ಳುತ್ತದೆ. ಮನಸ್ಸು ಮತ್ತು ಹೃದಯದ ಸಂಘರ್ಷದಲ್ಲಿ ಯಾವಾಗಲೂ ಹೃದಯದ ಮಾತನ್ನು ಕೇಳಿ. ಕಷ್ಟಪಡುವವನು ಮಾತ್ರ ತಪ್ಪುಗಳನ್ನು ಮಾಡುತ್ತಾನೆ. ಯಾವುದೇ ಬೆಲೆಯಿಲ್ಲದ ವ್ಯಕ್ತಿಯ ಜೀವನವು ಇತರರಲ್ಲಿ ಕೆಟ್ಟದ್ದನ್ನು ಹುಡುಕುವುದರಲ್ಲೇ ಕೊನೆಗೊಳ್ಳುತ್ತದೆ. ಗೌರವವು ವ್ಯಕ್ತಿಗೆ ಸೇರಿದ್ದಲ್ಲ. ಅಗತ್ಯತೆಗಳು ಕೊನೆಗೊಂಡಾಗ ಆಗ ಗೌರವವು ಕೊನೆಗೊಳ್ಳುತ್ತದೆ. ಮಾತನಾಡಲು ಕಲಿಯಿರಿ, ಇಲ್ಲವಾದರೆ ನೀವು ನಿಮ್ಮ ಇಡೀ ಜೀವನ ಕೇಳಬೇಕಾಗುತ್ತದೆ. ಹಾರುವುದರಲ್ಲಿ ಯಾವುದೇ ಹಾನಿ ಇಲ್ಲ. ನೀವು ಸಹ ಹಾರಬಹುದು, ಆದರೆ ನೆಲವು ಸ್ಪಷ್ಟವಾಗಿ ಕಾಣುವ ಸ್ಥಳದಿಂದ ಮಾತ್ರ. ಯಾರು ನಿಮ್ಮ ಮೌನದಲ್ಲೂ ನಿಮ್ಮನ್ನು ಕೇಳಬಲ್ಲರೋ ಆ ಜನರು ಮಾತ್ರ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಗೆಲ್ಲುವಷ್ಟೇ ಚಿಂತೆ ಮಾಡಿ. ಜೀವನವನ್ನು ಪೂರ್ಣಗೊಳಿಸಲು ಕೆಲಸವು ಸಾಕಾಗುವುದಿಲ್ಲ. ನಿಮ್ಮ ಮಾತುಗಳನ್ನು ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ಮಾತನಾಡಿದರೂ ಕೇಳುಗನು ತನ್ನ ಸಾಮರ್ಥ್ಯಕ್ಕೆ ಮತ್ತು ಅವನ ಮನಸ್ಸಿನಲ್ಲಿರುವ ಆಲೋಚನೆಗಳ ಪ್ರಕಾರ ಅವುಗಳನ್ನು ಅರ್ಥೈಸುತ್ತಾನೆ. ನಿಮ್ಮನ್ನು ಮರೆತವನು ಕೂಡ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ, ಕೇವಲ ಅದರ ಅರ್ಥದ ದಿನ ಬರಲಿ. ಜೀವನದ ಕಥೆ ಏನೆಂದರೆ ಅದರಲ್ಲಿ ಬಯಸಿದ ಪಾತ್ರ ಸಿಗುವುದಿಲ್ಲ. ಜೀವನವನ್ನು ತನ್ನದೇ ಆದ ಮೇಲೆ ಬದುಕಲಾಗುತ್ತದೆ. ಕೇವಲ ಅಂತ್ಯಕ್ರಿಯೆಯ ಮೆರವಣಿಗೆಗಳನ್ನು ಮಾತ್ರ ಇತರರ ಹೆಗಲ ಮೇಲೆ ಕೊಂಡೊಯ್ಯಲಾಗುತ್ತದೆ. ನಿಮ್ಮ ನಗು, ನಿಮ್ಮ ಮುಖದ ಮೇಲೆ ದೇವರ ಸಹಿ. ನಿಮ್ಮ ಕಣ್ಣೀರಿನಿಂದ ಅಥವಾ ಕೋಪದಿಂದ ಅದನ್ನು ಯಾರೂ ನಾಶ ಮಾಡಲು ಬಿಡಬೇಡಿ. ನಾವು ನಮ್ಮ ಸ್ನೇಹಿತರಾಗಿಯೋ ಅಥವಾ ಶತ್ರುಗಳಾಗಿಯೋ ಈ ಜಗತ್ತಿಗೆ ಬರುವುದಿಲ್ಲ. ನಮ್ಮ ನಡವಳಿಕೆ ಮತ್ತು ಮಾತುಗಳು ಜನರನ್ನು ಸ್ನೇಹಿತರನ್ನಾಗಿ ಮತ್ತು ಶತ್ರುಗಳನ್ನಾಗಿ ಪರಿವರ್ತಿಸುತ್ತವೆ. ಸದಾ ದುಃಖವನ್ನು ಅಳುವ ವ್ಯಕ್ತಿಯ ಮೂಲಕ ಪ್ರತಿ ದೊಡ್ಡ ಸಂತೋಷವೂ ಹೊರಗಿನಿಂದಲೇ ಹಿಂದಿರುಗುತ್ತದೆ. ಯಾರು ಭರವಸೆ ಮತ್ತು ಆಶಯವನ್ನು ಹೊಂದಿದ್ದಾರೋ ಅವರು ಜೀವನದ ಪ್ರತಿ ಪರೀಕ್ಷೆಯನ್ನು ಜಯಿಸಬಹುದು. ಎಲ್ಲರೂ ನನ್ನವರಲ್ಲ ಎಂಬುದು ಸತ್ಯ. ಈ ಯುಗದ ಜನರು ಆಟಿಕೆಗಳನ್ನು ಬಿಟ್ಟು ಭಾವನೆಗಳೊಂದಿಗೆ ಆಡುತ್ತಾರೆ ಎಂಬುದು ಎಷ್ಟು ವಿಚಿತ್ರ. ದೊಡ್ಡ ಮನಸ್ಸುಗಳು ವಿಚಾರಗಳನ್ನು ಚರ್ಚಿಸುತ್ತವೆ, ಸಾಮಾನ್ಯ ಮನಸ್ಸುಗಳು ಘಟನೆಗಳನ್ನು ಚರ್ಚಿಸುತ್ತವೆ, ಮತ್ತು ಚಿಕ್ಕ ಮನಸ್ಸುಗಳು ಜನರನ್ನು ಚರ್ಚಿಸುತ್ತವೆ. ಅಹಂಕಾರಿಯಾಗಬೇಡಿ. ಕಾರದ ಸಮುದ್ರದಲ್ಲಿ ಅನೇಕ ಅಲೆಕ್ಸಾಂಡರ್ಗಳು ಮುಳುಗಿದ್ದಾರೆ. ಈ 5 ಸ್ಥಳಗಳಲ್ಲಿ ಸದಾ ಮೌನವಾಗಿರಿ. ಮೊದಲನೆಯದಾಗಿ ನಿಮ್ಮ ಮಾತುಗಳಿಗೆ ಬೆಲೆಯಿಲ್ಲದ ಸ್ಥಳದಲ್ಲಿ. 2ನೆಯದಾಗಿ ಮಾತನಾಡಿದ ನಂತರ ನೀವು ಪಶ್ಚಾತ್ತಾಪ ಪಡಬೇಕಾಗಿಲ್ಲದ ಸ್ಥಳದಲ್ಲಿ. 3ನೆಯದಾಗಿ ನಿಮ್ಮ ಮಾತು ಯಾರದಾದರೂ ಹೃದಯಕ್ಕೆ ನೋವುಂಟು ಮಾಡಿದರೆ. 4ನೆಯದಾಗಿ ನೀವು ಕೋಪದಲ್ಲಿದ್ದರೆ, ಏಕೆಂದರೆ ಕೋಪದಲ್ಲಿ ವ್ಯಕ್ತಿಯು ಅಸಹಾಯಕನಾಗಿರುತ್ತಾನೆ. ಅವನು ಆಲೋಚಿಸದೆ ಏನನ್ನೂ ಮಾತನಾಡುತ್ತಾನೆ. ಮತ್ತು 5ನೆಯದಾಗಿ ನಿಮ್ಮನ್ನು ಬುದ್ಧಿವಂತಿಕೆಯಿಂದ ಕೇಳುವವರು ಯಾರೂ ಇಲ್ಲದ ಸ್ಥಳದಲ್ಲಿ. ಒಂದು ವೇಳೆ ಇನ್ನೊಬ್ಬರ ದುಃಖವನ್ನು ನೋಡಿ ನಿಮಗೆ ನೋವಾದರೆ ಆಗ ದೇವರು ನಿಮ್ಮ ಆತ್ಮದಲ್ಲಿ ನೆಲೆಸಿದ್ದಾನೆ ಎಂದು ಅರ್ಥಮಾಡಿಕೊಳ್ಳಿ. ಕೇವಲ ಶಾಂತಿಯನ್ನು ಹುಡುಕಿ. ಜೀವನದಲ್ಲಿ ಅಗತ್ಯವು ಎಂದಿಗೂ ಪೂರೈಸುವುದಿಲ್ಲ. ಹೋರಾಟವು ಕೇವಲ ಆಸೆಗಳ ಬಗ್ಗೆ. ಯಾರೂ ದುಃಖವನ್ನು ಬಯಸುವುದಿಲ್ಲ ಮತ್ತು ಯಾರೂ ಕಡಿಮೆ ಬಯಸುವುದಿಲ್ಲ.
ಯಾರ ಉದ್ದೇಶಗಳು ಯಾವಾಗಲೂ ಸ್ಪಷ್ಟವಾಗಿರುತ್ತವೆಯೋ ಕೆಲವೊಮ್ಮೆ ಜನರು ಅವರ ವಿರುದ್ಧ ಇರುತ್ತಾರೆ. ನಿಮ್ಮಿಂದ ಬೇಸರಗೊಂಡಿರುವವರನ್ನು ಬಿಟ್ಟು ಬಿಡಿ, ಏಕೆಂದರೆ ಸುಳ್ಳಿನ ನೆನಪಾಗುವುದಕ್ಕಿಂತ ಭಾರವಾಗುವುದಕ್ಕಿಂತ ನೆನಪಾಗುವುದು ಉತ್ತಮ. ಖರೀದಿಯು ಹೆಚ್ಚು ಕಾಲ ಉಳಿಯುವುದಿಲ್ಲ, ಸತ್ಯ ಮಾತ್ರ ನಿಮ್ಮನ್ನು ಕೊನೆಯವರೆಗೆ ಹಿಂಬಾಲಿಸುತ್ತದೆ. ಒಬ್ಬ ವ್ಯಕ್ತಿಯ ವರ್ತಮಾನವನ್ನು ನೋಡಿ ಅವನ ಭವಿಷ್ಯವನ್ನು ನೀವು ಗೇಲಿ ಮಾಡುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಸಮಯಕ್ಕೆ ಅಷ್ಟು ಶಕ್ತಿಯಿದೆ. ಅದು ನಿಧಾನವಾಗಿ ಇದ್ದಿಲನ್ನು ವಜ್ರವನ್ನಾಗಿ ಪರಿವರ್ತಿಸುತ್ತದೆ. ಸಮಯವು ನಿರ್ಧರಿಸಿದಾಗ ಆಗ ಸಾಕ್ಷಿಗಳ ಅಗತ್ಯ ಇರುವುದಿಲ್ಲ. ನಾಳೆ ಮಾಡುತ್ತೇನೆ ಎಂಬ ಪದವೇ ಒಬ್ಬ ವ್ಯಕ್ತಿಯ ಕೆಲಸವನ್ನು ಪೂರ್ಣಗೊಳಿಸುತ್ತದೆ. ಹೆಚ್ಚು ಮಾತನಾಡುವುದು ಒಳ್ಳೆಯದಲ್ಲ, ಅಥವಾ ಹೆಚ್ಚು ಮೌನವಾಗಿರುವುದು ಒಳ್ಳೆಯದಲ್ಲ. ಹೀಗೆ ಹೆಚ್ಚು ಮಳೆಯಾಗುವುದು ಒಳ್ಳೆಯದಲ್ಲ, ಮತ್ತು ಹೆಚ್ಚು ಬಿಸಿಲು ಕೂಡ ಒಳ್ಳೆಯದಲ್ಲವೋ ಹಾಗೆ. ನಮ್ಮ ಜನನವು ನಮ್ಮ ಇಚ್ಛೆಯಂತೆ ಆಗದಿದ್ದಾಗ, ಸಾವು ಸಹ ನಮ್ಮ ಇಚ್ಛೆಯಂತೆ ಆಗದಿದ್ದಾಗ, ಜನನ ಮತ್ತು ಸಾವಿನ ನಡುವೆ ನಡೆಯುವ ಎಲ್ಲಾ ವ್ಯವಸ್ಥೆಗಳು ಹೇಗೆ ನಮ್ಮ ಇಚ್ಛೆಯಂತೆ ಆಗಲು ಸಾಧ್ಯ? ಜೀವನದಲ್ಲಿ ಪ್ರತಿ ಅವಕಾಶವನ್ನು ಬಳಸಿಕೊಳ್ಳಿ, ಆದರೆ ಯಾರ ಅನಿವಾರ್ಯತೆಯನ್ನು ಬಳಸಿಕೊಳ್ಳಬೇಡಿ. ಒಂದು ವೇಳೆ ಜೀವನವು ನಿಮಗೆ ಅವಕಾಶ ನೀಡಿದರೆ, ಆಗ ಜೀವನದಲ್ಲಿ ಅತ್ಯುತ್ತಮವಾದ ವಸ್ತುಗಳು ಸಹ ನಿಮಗೆ ದ್ರೋಹ ಮಾಡುತ್ತವೆ. ಜವಾಬ್ದಾರಿಯು ಒಂದು ಔಷಧಿ. ಒಮ್ಮೆ ಅದನ್ನು ಸೇವಿಸಿ ನೋಡಿ, ಅದು ಜೀವನದುದ್ದಕ್ಕೂ ನಿಮಗೆ ದಣಿವು ನೀಡದು. ಜೀವನದಲ್ಲಿ ಯಾವಾಗಲೂ ಪ್ರಯತ್ನಗಳನ್ನು ಮಾಡಿ. ನೀವು ನಿಮ್ಮ ಗುರಿಯನ್ನು ಸಾಧಿಸಿದರೂ ಅಥವಾ ಅನುಭವವನ್ನು ಗಳಿಸಿದರೂ ಎರಡೂ ಅಮೂಲ್ಯ. ಜೀವನದಲ್ಲಿ ಕಷ್ಟಗಳು ಗಾಳಿಯ ರಭಸದೊಂದಿಗೆ ಬರುತ್ತವೆ. ಏನು ಬಂದರೂ ಅದು ದೂರ ಹೋಗುತ್ತದೆ. ನೀವು ಏನು ಯೋಚಿಸಿದ್ದೀರೋ ಅದು ನಿಮಗೆ ಸಿಗಲೇಬೇಕು ಎಂಬ ನಿಯಮವಿಲ್ಲ. ಆದರೆ ದೇವರು ಏನು ಯೋಜಿಸಿದ್ದಾನೆಯೋ ಅದು ನಿಮಗೆ ಖಚಿತವಾಗಿ ಸಿಗುತ್ತದೆ. ಒಬ್ಬ ವ್ಯಕ್ತಿಯು ಕರ್ಮಗಳನ್ನು ಮಾಡುವಲ್ಲಿ ತನ್ನ ಇಚ್ಛೆಯಂತೆ ಮಾಡಬಹುದು, ಆದರೆ ಫಲಗಳನ್ನು ಅನುಭವಿಸುವಲ್ಲಿ ಅಲ್ಲ. ನೀವು ಯಾರೊಂದಿಗೆ ಮುಕ್ತವಾಗಿ ಮಾತನಾಡುತ್ತೀರೋ ಅವರು ನಿಮ್ಮವರಾಗಬಹುದು ಅಥವಾ ಇಲ್ಲದಿರಬಹುದು. ಅಹಂ ಮತ್ತು ತಪ್ಪು ತಿಳುವಳಿಕೆಯಿಂದಾಗಿ ಒಂದು ಜಾಗರೂಕ ವ್ಯಕ್ತಿ ಪ್ರಮುಖ ವಿಷಯಗಳಿಂದ ದೂರ ಉಳಿಯುತ್ತಾನೆ. ತಪ್ಪು ತಿಳುವಳಿಕೆ ಸತ್ಯವನ್ನು ಹೇಳುವುದಿಲ್ಲ ಮತ್ತು ಅಹಂಕಾರವು ಸತ್ಯವನ್ನು ನೋಡಲು ಬಿಡುವುದಿಲ್ಲ. ಒಂದು ವೇಳೆ ಜೀವನವು ನಿಮ್ಮೊಂದಿಗೆ ಆಟವಾಡುತ್ತಿದ್ದರೆ, ಆಗ ನೀವು ಖಂಡಿತವಾಗಿಯೂ ಒಬ್ಬ ಶ್ರೇಷ್ಠ ಆಟಗಾರ. ಜೀವನದ ಕೆಲಸ ಎಂದರೆ ಎಡವುವುದು. ಮುರಿದು ಬೀಳಬೇಕೆ ಅಥವಾ ಹೊಳೆಯಬೇಕೆ ಎಂಬುದು ನಿಮಗೆ ಬಿಟ್ಟ ವಿಷಯ. ಇಂದು ನಿಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳಿರಲಿ ಅದು ಮುಖ್ಯವಲ್ಲ. ನೀವು ನಿಮ್ಮನ್ನು ಹೇಗೆ ಗೌರವಿಸುತ್ತೀರಿ ಎಂಬುದೇ ಮುಖ್ಯ. ಈ ಜಗತ್ತಿನಲ್ಲಿ ಮನುಷ್ಯನು ತನಗೆ ಸಿಕ್ಕಿರುವ ವಿಷಯಗಳೊಂದಿಗೆ ಸಂತೋಷವಾಗಿರಬೇಕು ಮತ್ತು ತನಗೆ ಸಿಗದ ವಿಷಯಗಳ ಬಗ್ಗೆ ದುಃಖಿಸಬಾರದು. ಏಕೆಂದರೆ ಮನುಷ್ಯನು ತನಗೆ ಯೋಚಿಸಿರುವುದಕ್ಕಿಂತ ಹೆಚ್ಚಾಗಿ ದೇವರು ಅವನಿಗಾಗಿ ಯೋಚಿಸಿದ್ದಾನೆ. ಆದ್ದರಿಂದ ಯಾವುದರ ಬಗ್ಗೆಯೂ ಎಂದಿಗೂ ಚಿಂತಿಸಬೇಡಿ. ಪ್ರಭು ಶ್ರೀರಾಮರು ಸಹ ಮನೆಯಲ್ಲಿ ವಿರೋಧವನ್ನು ಎದುರಿಸಿದರು. ಕೃಷ್ಣನೂ ಸಹ ಸಮಾಜದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದನು. ಹೌದು, ನಿಮಗೂ ಇದು ಸಂಭವಿಸುತ್ತದೆ, ಆದರೆ ನೀವು ಇದನ್ನು ಮೀರಿ ಬೆಳೆದರೆ ಮಾತ್ರ ನೀವು ಪ್ರಸಿದ್ಧರಾಗುತ್ತೀರಿ. ಇತರರ ಮೇಲೆ ಅವಲಂಬಿತರಾಗಿರುವ ಜನರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಆಸೆಗಳನ್ನು ನೀವೇ ಪೂರೈಸಲು ನೀವು ಸಮರ್ಥರಾಗಿರಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿಯಲ್ಲ, ಕೇವಲ ಅವರು ತಮ್ಮನ್ನು ಗೌರವಿಸದ ಜನರಿಂದ ದೂರ ಸರಿಯುತ್ತಾರೆ. ಕೋಪದಲ್ಲಿ ಅಳುತ್ತಾ ಎಲ್ಲವನ್ನೂ ಹೇಳುವ ವ್ಯಕ್ತಿ ಸತ್ಯವಂತ, ಏಕೆಂದರೆ ಕೋಪ ಮತ್ತು ಅಳು ಒಬ್ಬ ವ್ಯಕ್ತಿಯನ್ನು ಸತ್ಯವನ್ನು ಮಾತನಾಡಲು ಒತ್ತಾಯಿಸುತ್ತದೆ. ಯಾರಿಂದಲೂ ಹೆಚ್ಚು ನಿರೀಕ್ಷಿಸಬೇಡಿ, ಏಕೆಂದರೆ ಎಷ್ಟು ಹೆಚ್ಚು ಬಾಂಧವ್ಯವಿರುತ್ತದೆಯೋ ಅಷ್ಟು ಆಳವಾದ ಗಾಯವಾಗುತ್ತದೆ. ಕನ್ನಡಿ ಮತ್ತು ಸಂಬಂಧ ಎರಡೂ ಸುಲಭವಾಗಿ ಒಡೆಯುವಂತಿವೆ, ಆದರೆ ಅವುಗಳ ನಡುವಿನ ವ್ಯತ್ಯಾಸವೆಂದರೆ ಕನ್ನಡಿ ತಪ್ಪಿನಿಂದ ಒಡೆಯುತ್ತದೆ ಮತ್ತು ಸಂಬಂಧವು ತಪ್ಪು ತಿಳುವಳಿಕೆಯಿಂದ ಒಡೆಯುತ್ತದೆ. ತಪ್ಪಿಲ್ಲದಿದ್ದಲ್ಲಿ ನೀವು ಬಾಗಬೇಡಿ ಮತ್ತು ಗೌರವವಿಲ್ಲದ ಸ್ಥಳದಲ್ಲಿ ನೀವು ನಿಲ್ಲಬೇಡಿ. ಒಬ್ಬಂಟಿಯಾಗಿ ನಡೆಯಲು ಕಲಿಯಿರಿ, ಏಕೆಂದರೆ ಬೆಂಬಲ ಎಷ್ಟೇ ನಿಜವಾಗಿದ್ದರೂ ಅದು ಒಂದು ದಿನ ಕೈಬಿಡುತ್ತದೆ. ಜೀವನದಲ್ಲಿ ಅರ್ಧದಷ್ಟು ದುಃಖಗಳು ತಪ್ಪಾದ ಜನರ ಮೇಲೆ ನಿರೀಕ್ಷೆ ಇಡುವುದರಿಂದ ಉಂಟಾಗುತ್ತವೆ. ಆದ್ದರಿಂದ ನಿಮ್ಮಿಂದ ಮಾತ್ರ ನಿರೀಕ್ಷಿಸಿ. ಕತ್ತಲೆಯಲ್ಲಿ ನಿಮ್ಮ ನೆರಳು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ಅಪರಿಚಿತರು ಏನು ನೀಡುತ್ತಾರೆ? ಕಾಯುವವರಿಗೆ ಎಷ್ಟು ಸಿಗುತ್ತದೆಯೋ ಅಷ್ಟು ಮಾತ್ರ ಪ್ರಯತ್ನಿಸುವವರು ಕೈಬಿಡುತ್ತಾರೆ. ನೀವು ನಿಮ್ಮನ್ನು ಹುಡುಕಿದಾಗ ಜಗತ್ತು ನಿಮ್ಮನ್ನು ಹುಡುಕುತ್ತದೆ. ಕೇವಲ ಬದುಕುವ ವಿಧಾನವನ್ನು ಹೊಂದಿರಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರನ್ನು ನಿರ್ಲಕ್ಷಿಸಿ. ಸರಿಯಾಗಿ ಹೇಳಿದ್ದಾರೆ, ನೀವು ಯಾರ ಮೂಲದಲ್ಲಿರುವಿರೋ ಅವರು ಎಂದಿಗೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮಗಾಗಿ ನೀವು ಯಾವಾಗಲೂ ಇರುತ್ತೀರಿ. ನಿಮ್ಮ ನೋವಿನ ಜೀವನದೊಂದಿಗೆ ನೀವು ಏಕಾಂಗಿಯಾಗಿ ಹೋರಾಡಬೇಕು. ಇಲ್ಲಿ ಪ್ರತಿಯೊಬ್ಬರೂ ನಿಮ್ಮನ್ನು ನಿಂದಿಸುತ್ತಾರೆ, ಆದರೆ ನಿಮ್ಮ ನಿಜವಾದ ಆಧಾರವಾಗಲು ಯಾರೂ ಇರುವುದಿಲ್ಲ. ಯಾರು ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮಗೆ ಬೆಂಬಲ ನೀಡಬಲ್ಲರೋ ಅವರಿಗಿಂತ ಹೆಚ್ಚು ಯಾರೂ ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನಿಮ್ಮ ತಂದೆ ತಾಯಿಯರು ತಮ್ಮ ಪ್ರಾರ್ಥನೆಯಲ್ಲಿ, ಓ ದೇವರೇ, ಪ್ರತಿ ಜನ್ಮದಲ್ಲಿ ನಮಗೆ ಇಂತಹ ಮಕ್ಕಳನ್ನು ನೀಡು ಎಂದು ಹೇಳುವಂತಹ ಕೆಲಸಗಳನ್ನು ಮಾಡಿ. ಯಾರ ಹೃದಯಕ್ಕೂ ಎಂದಿಗೂ ನೋವುಂಟು ಮಾಡಬೇಡಿ, ಏಕೆಂದರೆ ನಿಮಗೂ ಅದೇ ರೀತಿಯ ಹೃದಯವಿದೆ. ಜಗತ್ತಿನಲ್ಲಿ ಯಾರೂ ನಿಮ್ಮವರಲ್ಲ. ಮಗನು ಸೊಸೆಯ ವಿಶ್ವಾಸ, ಮಗಳು ಅಳಿಯನ ವಿಶ್ವಾಸ, ದೇಹವು ಸ್ಮಶಾನದ ವಿಶ್ವಾಸ ಮತ್ತು ಜೀವನವು ಸಾವಿನ ವಿಶ್ವಾಸ. ಜನರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಬೆಳೆಸುತ್ತಾರೆ ಮತ್ತು ನಾವು ಜನರು ನಮ್ಮನ್ನು ಇಷ್ಟಪಡುತ್ತಾರೆ ಎಂದು ಭಾವಿಸುತ್ತೇವೆ. ಇದು ಕೇವಲ ಒಂದು ಭ್ರಮೆ.
ಜಗತ್ತಿನಲ್ಲಿ ಜೀವನದ ಅತ್ಯುತ್ತಮ ಔಷಧಿ ಎಂದರೆ ಜವಾಬ್ದಾರಿ. ಒಮ್ಮೆ ಅದನ್ನು ತೆಗೆದುಕೊಂಡು ನೋಡಿ, ನಿಮಗೆ ಜೀವನದುದ್ದಕ್ಕೂ ದಣಿವೂ ಆಗುವುದಿಲ್ಲ. ನೀವು ಉಪಯುಕ್ತವಾಗಿರುವವರೆಗೆ ಮಾತ್ರ ನಿಮ್ಮನ್ನು ಕೇಳಿದಾಗ ನೀವು ನೀಡುತ್ತೀರಿ. ಏಕೆಂದರೆ ದೀಪಗಳು ದೀಪಸ್ತಂಭಗಳಿಂದ ಮಾತ್ರ ನಂದಿಸಲ್ಪಡುತ್ತವೆ. ಈ ಜಗತ್ತಿನಲ್ಲಿ ಎಲ್ಲಾ ಮಹಿಳೆಯರು ತಮ್ಮ ಮಗನು ಶ್ರವಣನಾಗಬೇಕೆಂದು ಬಯಸುತ್ತಾರೆ, ಆದರೆ ತಮ್ಮ ಗಂಡನು ಶ್ರವಣನಾಗುವುದನ್ನು ನೋಡಲು ಸಾಧ್ಯವಿಲ್ಲ. ಹಣದಿಂದ ಪಡೆದ ಸಂತೋಷವು ಕೇವಲ ಕೆಲ ಸಮಯ ಮಾತ್ರ ಇರುತ್ತದೆ, ಆದರೆ ಪ್ರೀತಿಪಾತ್ರರಿಂದ ಪಡೆದ ಸಂತೋಷವು ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುತ್ತದೆ. ಯಾರಾದರೂ ಇನ್ನೊಬ್ಬರ ಕೆಟ್ಟದ್ದನ್ನು ಹುಡುಕುವ ವ್ಯಕ್ತಿಯ ಉದಾಹರಣೆ ನೊಣದಂತೆ. ಅದು ಎಲ್ಲಾ ಸುಂದರ ದೇಹವನ್ನು ಬಿಟ್ಟು ಗಾಯದ ಮೇಲೆ ಮಾತ್ರ ಕುಳಿತುಕೊಳ್ಳುತ್ತದೆ. ಶ್ರೀಕೃಷ್ಣನು ಹೇಳುವನು, ಯಾರು ಹೋಗಬೇಕೋ ಅವರನ್ನು ಹೋಗಲು ಬಿಡಿ. ಇಂದು ಉಳಿದರೂ ನಾಳೆ ಹೋದವರು ಹೋಗುತ್ತಾರೆ. ಒಬ್ಬರನ್ನು ನಿರ್ಲಕ್ಷಿಸುವುದಕ್ಕೂ ಮತ್ತು ಕಾರ್ಯನಿರತರಾಗಿರುವುದಕ್ಕೂ ಬಹಳ ವ್ಯತ್ಯಾಸವಿದೆ. ನಾವು ಹೇಗೆ ಕಾಣುತ್ತೇವೆ ಎಂಬುದರಲ್ಲಿ ಸೌಂದರ್ಯವಿಲ್ಲ, ಆದರೆ ನಾವು ಇತರರೊಂದಿಗೆ ಹೇಗೆ ವರ್ತಿಸುತ್ತೇವೆ ಎಂಬುದರಲ್ಲಿ ಸೌಂದರ್ಯವಿದೆ. ಸಂತೋಷವನ್ನು ಸ್ವತಃ ಸೃಷ್ಟಿಸುವ ಸಮಾಜವು ಇನ್ನೊಬ್ಬರ ಸಂತೋಷವನ್ನು ಎಂದಿಗೂ ಸ್ವೀಕರಿಸಲು ಸಾಧ್ಯವಿಲ್ಲ. ನೀವು ಯಾರ ಅಭ್ಯಾಸವನ್ನು ನೋಡಲು ಬಯಸಿದರೆ ಅವರನ್ನು ಗೌರವಿಸಿ, ಮತ್ತು ಯಾರ ಸ್ವಭಾವವನ್ನು ನೋಡಲು ಬಯಸಿದರೆ ಅವರಿಗೆ ಸ್ವಾತಂತ್ರ್ಯ ನೀಡಿ. ನನ್ನನ್ನು ದುರ್ಬಲ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ನನಗೆ ಪ್ರೀತಿಸಲು ಮತ್ತು ಸಮಯ ಬಂದಾಗ ದಾಳಿ ಮಾಡಲು ತಿಳಿದಿದೆ. ಮೌನವು ಎಂದಿಗೂ ಅನಗತ್ಯವಲ್ಲ. ಕೆಲವು ನೋವುಗಳು ಹಾಗೆಯೇ ಇರುತ್ತವೆ, ಅವು ಧ್ವನಿಯನ್ನು ಕಸಿದುಕೊಳ್ಳುತ್ತವೆ. ಜೀವನದಲ್ಲಿ ಪ್ರೀತಿಯನ್ನು ಕಳೆದುಕೊಂಡರೂ ಪ್ರೀತಿಗಾಗಿ ಎಂದಿಗೂ ಜೀವನವನ್ನು ಕಳೆದುಕೊಳ್ಳಬೇಡಿ. ಕತ್ತಲೆಯಿಂದ ಕುರುಡಾದ ವ್ಯಕ್ತಿ ತನ್ನ ತಪ್ಪುಗಳನ್ನು ನೋಡಲಾರ, ಇತರ ಜನರಲ್ಲಿ ಯಾವುದೇ ಒಳ್ಳೆಯತನವನ್ನು ನೋಡಲಾರ. ಇಲ್ಲಿಯವರೆಗೆ ಅನೇಕ ನಂಬಿಕೆಗಳು ಮುರಿದು ಹೋಗಿವೆ, ಆದರೆ ನನಗೆ ಇನ್ನೂ ನಂಬುವ ಅಭ್ಯಾಸ ಹೋಗಿಲ್ಲ. ಜನರೊಂದಿಗೆ ಸಂಬಂಧಗಳನ್ನು ಇಟ್ಟುಕೊಂಡ ನಂತರ ನಾನು ಒಂದೇ ಒಂದು ವಿಷಯವನ್ನು ಕಲಿತಿದ್ದೇನೆ. ನೀವು ಯಾರ ಬಗ್ಗೆ ಹೆಚ್ಚು ಚಿಂತೆ ಮಾಡುತ್ತೀರೋ ಆ ವ್ಯಕ್ತಿ ನಿಮ್ಮನ್ನು ಕಸದಂತೆ ಪರಿಗಣಿಸಲು ಪ್ರಾರಂಭಿಸುತ್ತಾನೆ. ಇತರರನ್ನು ಸದಾ ಕೆಳಗೆ ಬೀಳಿಸುವ ಜನರು ತಾವು ಹೀಗೆ ಮಾಡುವುದರಿಂದ ತಾವು ಎಷ್ಟು ಕೆಳಗೆ ಬೀಳುತ್ತಿದ್ದೇವೆ ಎಂದು ಅರಿತುಕೊಳ್ಳುವುದಿಲ್ಲ. ಮೌನ ಎಂದರೆ ಪರಿಗಣನೆ, ಆದರೆ ಕೆಲವು ಜನರು ಅದನ್ನು ದೌರ್ಬಲ್ಯವೆಂದು ಪರಿಗಣಿಸುತ್ತಾರೆ. ನನಗೆ ಯಾವುದರ ಬಗ್ಗೆಯೂ ಹೆಮ್ಮೆಯಿಲ್ಲ, ಏಕೆಂದರೆ ಜೀವನದಲ್ಲಿ ಇಂತಹ ಒಂದು ರಾತ್ರಿ ಇದೆ ಎಂದು ನನಗೆ ತಿಳಿದಿದೆ. ಅದರ ನಂತರ ಯಾವ ಬೆಳಗ್ಗೆಯೂ ಇರುವುದಿಲ್ಲ. ತಪ್ಪಾಗಿದ್ದುಕೊಂಡು ನಿಮ್ಮನ್ನು ಸರಿಯೆಂದು ಸಾಬೀತುಪಡಿಸುವುದು ಅಷ್ಟು ಕಷ್ಟವಲ್ಲ, ಆದರೆ ಸರಿಯಾಗಿದ್ದುಕೊಂಡು ನಿಮ್ಮನ್ನು ಸರಿಯೆಂದು ಸಾಬೀತುಪಡಿಸುವುದು ಹೆಚ್ಚು ಕಷ್ಟ. ಯಾರಾದರೂ ಅಭ್ಯಾಸವಾಗುವುದು ಪ್ರೀತಿಗಿಂತ ಹೆಚ್ಚು ಅಪಾಯಕಾರಿ. ಮತ್ತೊಬ್ಬರ ಸ್ವಲ್ಪವೂ ನನಗೆ ಸಾಕಾಗುವುದಿಲ್ಲ. ಕೆಲವು ಜನರು ಎಷ್ಟು ಮುಗ್ಧವಾಗಿ ಮಾತನಾಡುತ್ತಾರೆಂದರೆ ಅವರ ಕರಾಳ ಕಾರ್ಯಗಳ ಬಗ್ಗೆ ನಮಗೆ ತಿಳಿದಿಲ್ಲವೇನೋ ಎಂಬಂತೆ. ಯಾರ ಮೂಲದಲ್ಲಿ ನೀವು ಸದಾ ಇರುತ್ತೀರೋ ಅವರು ನಿಮ್ಮ ಮೌಲ್ಯವನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಯಾರೋ ಸತ್ಯ ಹೇಳಿದ್ದಾರೆ. ವ್ಯಕ್ತಿಯು ಬಿದ್ದಿದ್ದರಿಂದ ಎಡವುತ್ತಾನೆ ಎಂದಲ್ಲ, ಮನುಷ್ಯರು ಜಾಗರೂಕರಾಗಿದ್ದರಿಂದ ಎಡವುತ್ತಾರೆ. ಅತಿಯಾಗಿ ನೇರವಾಗಿರುವುದು ಒಳ್ಳೆಯ ವಿಷಯವಲ್ಲ. ನೇರವಾದ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ, ಆದರೆ ಡೊಂಕಾದ ಮರಗಳನ್ನು ಉಳಿಸಲಾಗುತ್ತದೆ. ಕತ್ತರಿಸಿದ ಶಾಖೆಗಳು ಎಲ್ಲಿ ನೆರಳು ನೀಡುತ್ತವೆ? ಅತಿಯಾದ ನಿರೀಕ್ಷೆಗಳು ಯಾವಾಗಲೂ ಗಾಯಗಳನ್ನು ಉಂಟುಮಾಡುತ್ತವೆ. ನಿಮ್ಮ ಜೀವನದಲ್ಲಿ ಯಾರನ್ನೂ ನಿಮ್ಮ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬೇಡಿ, ಏಕೆಂದರೆ ಅವರು ಬದಲಾದಾಗ ಆ ವ್ಯಕ್ತಿಗೆ ತನ್ನ ಮೇಲೆ ಹೆಚ್ಚು ಕೋಪ ಬರುತ್ತದೆ. ಯಾರಾದರೂ ನನಗೆ ದ್ರೋಹ ಮಾಡುವವರೆಗೆ ಜೀವನ ಎಂದರೇನು ಎಂದು ನನಗೆ ಅರ್ಥವಾಗುವುದಿಲ್ಲ. ನಾನು ಜನರನ್ನು ಅನುಸರಿಸುವುದನ್ನು ನಿಲ್ಲಿಸಿದೆ, ಏಕೆಂದರೆ ನಾನು ಯಾರಿಗಾದರೂ ಹೆಚ್ಚು ಗೌರವ ನೀಡಿದರೆ ಅವರು ನನ್ನನ್ನು ಅಷ್ಟು ಕೆಳಗಿನ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ನಿಮಗೆ ಒಮ್ಮೆ ಅನಿಸಿದರೆ ಆಗ ಎಂದಿಗೂ ಅವರನ್ನು ಕಾಡಬೇಡಿ. ನಿಮಗೆ ತೊಂದರೆ ನೀಡಿದವರು ನೋವು ಅನುಭವಿಸುತ್ತಾರೆ ಎಂಬ ನಂಬಿಕೆ ಇರಲಿ. ಒಂದು ಮಟ್ಟಕ್ಕೆ ಮುರಿದು ಹೋದ ನಂತರ ಆ ವ್ಯಕ್ತಿ ತನ್ನ ಹಕ್ಕುಗಳಿಗೆ ಬರುತ್ತಾನೆ. ಸಂತೋಷವನ್ನು ಕೂಡ ನಿರಾಕರಿಸುವವನು ತನ್ನವನು. ಇನ್ನೊಬ್ಬರಿಗಾಗಿ ನಿಮ್ಮನ್ನು ನೀವೇ ನಿರ್ಲಕ್ಷಿಸಬೇಡಿ. ನೀವು ಮೆಚ್ಚುಗೆ ಪಡೆಯಬೇಕೆಂದು ಬಯಸಿದರೆ ಜೀವಂತ ಇರುವಾಗಲೇ ಅದನ್ನು ಮಾಡಿ. ವೈರಿಗಳು ಸಹ ಶವವನ್ನು ಹೊತ್ತೊಯ್ಯುವಾಗ ಅಳುತ್ತಾರೆ. ನೀವು ಮೌನವಾಗಿ ಸಹಿಸಿದರೆ ನೀವು ಒಳ್ಳೆಯವರು, ಮತ್ತು ನೀವು ಮಾತನಾಡಿದರೆ ಆಗ ನಿಮ್ಮಷ್ಟು ಕೆಟ್ಟವರು ಯಾರೂ ಇಲ್ಲ. ಶ್ರೀಕೃಷ್ಣನು ಹೇಳುವನು, ಪ್ರತಿ ಸಂಬಂಧಕ್ಕೂ ವಿಭಿನ್ನ ಮಿತಿಗಳಿವೆ, ಆದರೆ ಆತ್ಮಗೌರವದ ವಿಷಯ ಬಂದಾಗ ಸಂಬಂಧವನ್ನು ಕೊನೆಗೊಳಿಸುವುದು ಸರಿಯಾಗಿದೆ. ಬೆಂಬಲವು ಒಬ್ಬ ವ್ಯಕ್ತಿಯನ್ನು ಟೊಳ್ಳು ಮಾಡುತ್ತದೆ ಮತ್ತು ನಿರೀಕ್ಷೆಗಳು ದುರ್ಬಲಗೊಳಿಸುತ್ತವೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ಬದುಕಲು ಪ್ರಾರಂಭಿಸಿ, ಏಕೆಂದರೆ ನಿಮಗಿಂತ ಉತ್ತಮ ಸಂಗಾತಿ ಮತ್ತು ಸಹಾನುಭೂತಿ ಉಳ್ಳವರು ಬೇರೆ ಯಾರೂ ಇರಲಾರರು. ನಾವು ಎಲ್ಲಾ ದೇವತೆಗಳನ್ನು ಪಡೆದಿದ್ದೇವೆ ಎಂದು ತೋರುತ್ತದೆ. ಜೀವನದಲ್ಲಿ ಯಾರೂ ತಪ್ಪು ಮಾಡುವುದಿಲ್ಲ, ಇದು ಯಾವಾಗಲೂ ನಮ್ಮದೇ ತಪ್ಪು. ಜೀವನದಲ್ಲಿ ಒಂದು ವಿಷಯ ಒಳ್ಳೆಯದಾಗಿದೆ, ನೀವು ಜೀವನಕ್ಕಿಂತ ಹೆಚ್ಚು ಪ್ರೀತಿಸುವ ಯಾರಿಂದಲಾದರೂ ಕಲಿಯಿರಿ, ಮತ್ತು ಮನುಷ್ಯನು ಯಾವಾಗಲೂ ಬದಲಾಗುತ್ತಾನೆ. ಕಥೆಯ ಪಾಠ: ಅವಸರದ ನಿರ್ಧಾರಗಳ ಅಪಾಯದ ಬಗ್ಗೆ ಶ್ರೀಕೃಷ್ಣನ ಉಪದೇಶ. ಬಹಳ ಕಾಲದ ಹಿಂದೆ ಒಂದು ನಗರದಲ್ಲಿ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದನು. ಬ್ರಾಹ್ಮಣನು ಮನೆಯಲ್ಲಿ ಒಂದು ಮುಂಗುಸಿಯನ್ನು ಸಾಕಿದ್ದನು. ಆ ಮುಂಗುಸಿಯನ್ನು ಆಕೆ ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಅದರ ಸಂಪೂರ್ಣ ಕಾಳಜಿ ವಹಿಸುತ್ತಿದ್ದಳು. ಮುಂಗುಸಿಗೆ ಮನೆಯ ಸುತ್ತಲೂ ತಿರುಗಾಡಲು ಸ್ವಾತಂತ್ರ್ಯವಿತ್ತು.
ಕೆಲವು ಸಮಯದ ನಂತರ ಬ್ರಾಹ್ಮಣನ ಮನೆಯಲ್ಲಿ ಒಂದು ಮಗುವಿಗೆ ಜನನವಾಯಿತು. ಆಗ ಬ್ರಾಹ್ಮಣನು ತನ್ನ ಹೆಂಡತಿಗೆ, ನೋಡು, ನಮ್ಮ ಮನೆಯಲ್ಲಿ ಒಂದು ಸುಂದರ ಮಗು ಹುಟ್ಟಿದೆ. ಈಗ ಈ ಮುಂಗುಸಿಯನ್ನು ಮನೆಯಿಂದ ಓಡಿಸಿಬಿಡೋಣ. ಈ ಮುಂಗುಸಿ ನಮ್ಮ ಮಗುವಿಗೆ ಏನಾದರೂ ಹಾನಿ ಮಾಡಬಹುದು ಎಂದು ಹೇಳಿದನು. ಬ್ರಾಹ್ಮಣನು ಹೇಳಿದ್ದನ್ನು ಬ್ರಾಹ್ಮಣಿ ಕೇಳಲಿಲ್ಲ, ಏಕೆಂದರೆ ಆಕೆ ಮುಂಗುಸಿಯನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಮನೆಯಲ್ಲಿ ಬ್ರಾಹ್ಮಣಿ ತನ್ನ ಮಗನೊಂದಿಗೆ ಮುಂಗುಸಿಯ ಸಂಪೂರ್ಣ ಕಾಳಜಿ ವಹಿಸಲು ಪ್ರಾರಂಭಿಸಿದಳು. ನಿಧಾನವಾಗಿ ಕಾಲ ಕಳೆಯಿತು. ಒಂದು ದಿನ ಬ್ರಾಹ್ಮಣಿ ನೀರು ತರಲು ಬಾವಿಗೆ ಹೋದಳು. ಮಗು ಮನೆಯ ತೊಟ್ಟಿಲಲ್ಲಿ ಶಾಂತವಾಗಿ ಮಲಗಿತ್ತು ಮತ್ತು ಮುಂಗುಸಿ ಅದರ ಹತ್ತಿರ ವಿಶ್ರಾಂತಿ ತೆಗೆದುಕೊಳ್ಳುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಒಂದು ಸರ್ಪವು ಬಂದು ಮಗುವಿನ ತೊಟ್ಟಿಲಿನ ಕಡೆಗೆ ಚಲಿಸಲು ಪ್ರಾರಂಭಿಸಿತು. ಮಗುವಿನ ಕಡೆಗೆ ಸರ್ಪ ಬರುತ್ತಿರುವುದನ್ನು ನೋಡಿದ ಮುಂಗುಸಿ ತಕ್ಷಣವೇ ಎಚ್ಚರವಾಯಿತು. ಮುಂಗುಸಿ ಹೇಗಿದ್ದರೂ ಸರ್ಪದ ಶತ್ರು. ಮುಂಗುಸಿ ವೀರಾವೇಶದಿಂದ ಸರ್ಪದ ಮೇಲೆ ಜಿಗಿಯಿತು. ಬಹಳ ಹೊತ್ತು ಹೋರಾಡಿದ ನಂತರ ಮುಂಗುಸಿ ಸರ್ಪವನ್ನು ತುಂಡು ತುಂಡಾಗಿ ಮಾಡಿತು. ಇದರಿಂದ ಮನೆಯಲ್ಲಿ ಎಲ್ಲೆಲ್ಲೂ ರಕ್ತ ಚೆಲ್ಲಾಪಿಲ್ಲಿಯಾಯಿತು. ಮುಂಗುಸಿಯ ಬಾಯು ರಕ್ತದಿಂದ ತುಂಬಿತ್ತು. ತಾನು ತನ್ನ ಯಜಮಾನನ ಮಗುವಿನ ಜೀವವನ್ನು ಉಳಿಸಿದೆ ಎಂದು ಮುಂಗುಸಿಗೆ ತುಂಬಾ ಸಂತೋಷವಾಯಿತು. ತನ್ನ ಶೌರ್ಯವನ್ನು ತೋರಿಸಬೇಕೆಂದು ಅದು ಬಯಸಿತು. ಬ್ರಾಹ್ಮಣಿ ಬಂದಾಗ ಈ ಕೆಲಸಕ್ಕಾಗಿ ತನ್ನನ್ನು ಹೊಗಳಲಿ ಎಂದು ಅದು ಮನೆಯ ಬಾಗಿಲಿನಲ್ಲಿ ರಕ್ತಸಿಕ್ತ ಬಾಯಿಯೊಂದಿಗೆ ಕುಳಿತಿತ್ತು. ಬ್ರಾಹ್ಮಣಿ ಬಾವಿಯಿಂದ ನೀರು ತಂದು ಹಿಂತಿರುಗಿದಾಗ ಅವಳು ಬಾಗಿಲಲ್ಲಿ ರಕ್ತಸಿಕ್ತವಾದ ಮುಂಗುಸಿಯನ್ನು ನೋಡಿದಳು. ಇದನ್ನು ನೋಡಿ ಅವಳು ತುಂಬಾ ಭಯಪಟ್ಟಳು. ಈ ದುಷ್ಟ ಮುಂಗುಸಿ ತನ್ನ ಮಗನನ್ನು ಕೊಂದಿದೆ ಎಂದು ಅವಳು ಯೋಚಿಸಿದಳು. ಆದ್ದರಿಂದ ಅವಳು ಕೋಪದಿಂದ ಕೆರಳಿದಳು. ಅವಳ ಮನಸ್ಸು ಜ್ಞಾನಶೂನ್ಯವಾಯಿತು. ನೀರು ತುಂಬಿದ ತನ್ನ ಕೊಡವನ್ನು ಮುಂಗುಸಿಯ ಮೇಲೆ ಜೋರಾಗಿ ಎಸೆದಳು. ಮುಂಗುಸಿ ತಕ್ಷಣವೇ ಸತ್ತು ಹೋಯಿತು. ಬ್ರಾಹ್ಮಣಿ ಅಳುತ್ತಾ ಮನೆಯೊಳಗೆ ಓಡಿಹೋದಳು ಮತ್ತು ಮಗು ಸುರಕ್ಷಿತವಾಗಿ ಇರುವುದನ್ನು ನೋಡಿದಳು. ಮಗುವಿನ ಪಕ್ಕದಲ್ಲಿ ಸತ್ತ ಸರ್ಪವು ಬಿದ್ದಿತ್ತು. ಆ ಮುಂಗುಸಿ ತನ್ನ ಮಗನನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿತ್ತು ಎಂದು ಅವಳು ಅರ್ಥಮಾಡಿಕೊಂಡಳು. ಅಂದರೆ ಆ ಮುಂಗುಸಿ ಮಗುವನ್ನು ರಕ್ಷಿಸಲು ಸರ್ಪದೊಂದಿಗೆ ಹೋರಾಡಿತ್ತು. ಸಂಜೆ ಬ್ರಾಹ್ಮಣನು ಮನೆಗೆ ಹಿಂದಿರುಗಿದಾಗ ಬ್ರಾಹ್ಮಣಿ ಇಡೀ ವಿಷಯವನ್ನು ಅವನಿಗೆ ಹೇಳಿದಳು. ಆಗ ಬ್ರಾಹ್ಮಣನು ಆಲೋಚಿಸದೆ ಮಾಡಿದ ಕೆಲಸವು ಇದೇ ರೀತಿಯ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ವಿಷಾದದಿಂದ ಹೇಳಿದನು. ಪ್ರಿಯ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಅಂತಹ ಅನೇಕ ಕ್ಷಣಗಳು ಬರುತ್ತವೆ. ಆ ಸಮಯದಲ್ಲಿ ನಾವು ಮೊದಲು ಆಲೋಚಿಸದೆ ಮತ್ತು ಭಾವನೆಗಳಿಗೆ ಒಳಗಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ಸ್ವಲ್ಪ ಸಮಯದ ನಂತರ ನಮಗೆ ನಮ್ಮ ತಪ್ಪು ಅರಿವಾಗುತ್ತದೆ. ಆಗ ಪಶ್ಚಾತ್ತಾಪವನ್ನು ಹೊರತುಪಡಿಸಿ ನಮಗೆ ಬೇರೇನೂ ಸಿಗುವುದಿಲ್ಲ. ನಾವು ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ, ಆದರೆ ನಮಗೆ ಶಿಕ್ಷೆಯಾದ ಸ್ಥಳದಲ್ಲಿ ನಾವು ನಿರ್ದೋಷಿಗಳಾಗಿದ್ದೆವು. ಯಾರಿಗಾದರೂ ನೀವು ಚೆನ್ನಾಗಿ ಬೆಂಬಲ ನೀಡಲು ಸಾಧ್ಯವಾದಾಗ ಮಾತ್ರ ಅವರ ಕೈಯನ್ನು ಹಿಡಿಯಿರಿ. ಅದೇ ವ್ಯಕ್ತಿ ಆಗಾಗ್ಗೆ ಜೀವನದಲ್ಲಿ ವಂಚನೆಗೆ ಒಳಗಾಗುತ್ತಾನೆ. ಯಾರಿಗೆ ಯಾರನ್ನೂ ಮೋಸಗೊಳಿಸುವ ಆಲೋಚನೆಯೂ ಬರುವುದಿಲ್ಲವೋ? ಹೊಸ ಜನರು ಭೇಟಿಯಾದಾಗ ಹಳೆಯ ಭಾರಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಜನರ ಮೇಲೆ ನಂಬಿಕೆ ಇಡಬೇಡಿ, ದೇವರಲ್ಲಿ ನಂಬಿಕೆ ಇಡಿ. ಏಕೆಂದರೆ ನಿಮ್ಮನ್ನು ಮೋಸಗೊಳಿಸುವುದು ಜನರೇ, ದೇವರಲ್ಲ. ಇಂದಿನ ದಿನಗಳಲ್ಲಿ ಜನರು ಬಹಳ ಜಾಗರೂಕತೆಯಿಂದ ಮೋಸ ಮಾಡುತ್ತಾರೆ. ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ, ಆದರೆ ತಮ್ಮ ಹೃದಯವನ್ನು ಬೇರೆಡೆ ಇಡುತ್ತಾರೆ. ನನಗೆ ಈಗ ಭಯವಾಗುತ್ತದೆ, ಪ್ರತಿ ದುಃಖದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ ಎಂದು ಹೇಳುವ ಜನರಿಂದ. ದೇಹದ ಮೇಲೆ ಗಾಯಗಳಾದರೆ ಸರಿಪಡಿಸಬಹುದು, ಆದರೆ ಆತ್ಮಗೌರವದ ಮೇಲಿನ ಗೀರುಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಮುಕ್ತವಾಗಿ ಬದುಕಿ. ಎಂದಾದರೂ ಯಾರೋ ಒಬ್ಬರಿಗಾಗಿ ಸಾಯಬೇಡಿ. ಯಾರಾದರೂ ನಿಮ್ಮನ್ನು ನೆನಪಿಸಿಕೊಳ್ಳುವಂತೆ ಒತ್ತಾಯಿಸಬೇಡಿ. ಕೆಲವು ದಿನಗಳು ಮೌನವಾಗಿರಿ ಮತ್ತು ಅವನ ಜೀವನದಲ್ಲಿ ನಿಮ್ಮ ಮೌಲ್ಯ ಎಷ್ಟು ಇದೆ ಎಂದು ನೋಡಿ. ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ. ನೀವು ಯಾರಿಗಾದರೂ ನೋವುಂಟು ಮಾಡಿ ಅವರು ಮೌನವಾದರೆ, ಆಗ ಅವರು ತಮ್ಮಿಂದ ಹೆಚ್ಚು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ಅರ್ಥಮಾಡಿಕೊಳ್ಳಿ. ಇತರರ ಅರಮನೆಯಲ್ಲಿ ಗುಲಾಮಗಿರಿ ಮಾಡುವುದಕ್ಕಿಂತ ನಿಮ್ಮ ಗುಡಿಸಲಿನಲ್ಲಿ ಆಳುವುದೇ ಉತ್ತಮ. ಹೊಗಳಿಕೆಯಿಂದ ಕರಗಬೇಡಿ ಮತ್ತು ಕೋಪದಿಂದ ಸುಡಬೇಡಿ. ನಿಮ್ಮ ಕೆಟ್ಟದ್ದಕ್ಕೆ ಕುದಿಯಬೇಡಿ ಮತ್ತು ಯಾರ ಸಿಹಿ ಮಾತುಗಳಲ್ಲಿ ಜಾರಿ ಬೀಳಬೇಡಿ. ನಿಮಗೆ ಗೌರವ ನೀಡದ ಜನರೊಂದಿಗೆ ಬದುಕುವುದಕ್ಕಿಂತ ಒಬ್ಬಂಟಿಯಾಗಿ ಬದುಕುವುದೇ ಉತ್ತಮ. ನಿಮ್ಮ ಅದೃಷ್ಟದ ಮೇಲೆ ಮತ್ತು ನಿಮ್ಮ ಪ್ರೀತಿಪಾತ್ರರ ಮೇಲೆ ನಂಬಿಕೆ ಇಡಬೇಡಿ. ಇಬ್ಬರೂ ಯಾವುದೇ ಸಮಯದಲ್ಲಿ ಬದಲಾಗಬಹುದು. ಮೃದು ಹೃದಯದ ಜನರು ಸುಲಭವಾಗಿ ಅಳುತ್ತಾರೆ, ಬೇಗ ಕೋಪಗೊಳ್ಳುತ್ತಾರೆ ಮತ್ತು ಬೇಗನೆ ಗೌರವವನ್ನು ಬಯಸುತ್ತಾರೆ. ನಿರೀಕ್ಷಿಸುವುದು ತಪ್ಪಲ್ಲ, ಆದರೆ ನಾವು ತಪ್ಪಾದ ಜನರಿಂದ ನಿರೀಕ್ಷಿಸಲು ಪ್ರಾರಂಭಿಸುತ್ತೇವೆ ಎಂಬುದೇ ನಾವು ಮಾಡುವ ತಪ್ಪು. ಮಾತುಗಳಿಗೆ ತಮ್ಮದೇ ಆದ ರುಚಿ ಇದೆ. ಮಾತನಾಡುವ ಮೊದಲು ನೀವು ಅದನ್ನು ಸವಿಯಬೇಕು. ನಿಮಗೆ ನೀವೇ ಇಷ್ಟವಾಗದಿದ್ದರೆ ಆಗ ಇತರರು ಹೇಗೆ ಇಷ್ಟಪಡುತ್ತಾರೆ? ದುಃಖದಲ್ಲೂ ಸಂತೋಷವಾಗಿರಲು ಕಲಿತ ವ್ಯಕ್ತಿ, ಆ ವ್ಯಕ್ತಿಯ ಜೀವನವು ಯಶಸ್ವಿಯಾಗಿದೆ ಎಂದು ಅರ್ಥಮಾಡಿಕೊಳ್ಳಿ. ನೀವು ಜೀವನದಲ್ಲಿ ನಗಲು ಕಲಿತರೆ ಜನರು ನಿಮಗೆ ಅಳಲು ಕಲಿಸುತ್ತಾರೆ. ಬಿಟ್ಟು ಹೋದವರಿಗೆ ಎಂದಿಗೂ ಶಿಕ್ಷೆ ನೀಡಬೇಡಿ. ಜಗತ್ತು ಇಂತಹ ಹಂತಕ್ಕೆ ತಲುಪಿದೆ. ಯಾರು ಪೂರ್ಣ ಹೃದಯದಿಂದ ನಿಮಗೆ ಸಹಾಯ ಮಾಡಲು ಯೋಚಿಸುತ್ತಾರೋ ಅವರ ಮೇಲೆಯೇ ಹಿಂದಿನಿಂದ ದಾಳಿ ಮಾಡುತ್ತಾರೆ. ನಿಮಗೆ ಯಾವುದೇ ಅರ್ಥವಿಲ್ಲದಿದ್ದರೆ ಜನರು ಮಾತನಾಡುವುದನ್ನು ನಿಲ್ಲಿಸುತ್ತಾರೆ ಮತ್ತು ಕಣ್ಣುಗಳನ್ನು ಸಹ ದೂರ ಸರಿಸುತ್ತಾರೆ. ಯಾವುದೇ ಅರ್ಥವಿಲ್ಲದೆ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ. ಆದ್ದರಿಂದ ನೀವೇ ಅಷ್ಟೊಂದು ಯಶಸ್ವಿಯಾಗುವಂತೆ ಮಾಡಿಕೊಳ್ಳಿ. ಯಾವುದೇ ಅರ್ಥವಿಲ್ಲದಿದ್ದರೂ ಜನರು ನಿಮ್ಮನ್ನು ಗೌರವಿಸಲಿ.
ನನ್ನಿಲ್ಲದೆ ಇಲ್ಲಿ ಏನೂ ಬದಲಾಗುವುದಿಲ್ಲ. ಕೇವಲ 2-3 ದಿನಗಳು ಜನರು ಅಳುತ್ತಾರೆ. ನಾನು ಅರ್ಥವಿಲ್ಲದೆ ಮಾತನಾಡುವ ಅಂತಹ ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಿದ್ದೇನೆ. ಹೃದಯಗಳ ಸಭೆಯಲ್ಲಿ ನಾವು ಗಾಳಿಯಿಂದ ಉಳಿಸುತ್ತಿರುವುದನ್ನೇ ನಾವು ಆಗಾಗ್ಗೆ ನೀಡುತ್ತೇವೆ ಮತ್ತು ಕೈಗಳನ್ನು ಸುಟ್ಟುಕೊಳ್ಳುತ್ತೇವೆ. ಒಬ್ಬ ವ್ಯಕ್ತಿ ಎಷ್ಟು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾನೋ ಅಷ್ಟೇ ಭೇಟಿಯಾಗಿ. ಯಾರೋ ನನ್ನನ್ನು ಕೇಳಿದರು, ನಿಮ್ಮ ಇಡೀ ಜೀವನದಲ್ಲಿ ನೀವು ಏನು ಮಾಡಿದ್ದೀರಿ? ನಾನು ನಗುತ್ತಾ ಉತ್ತರಿಸಿದೆ, ನಾನು ಎಂದಿಗೂ ಯಾರಿಗೂ ಮೋಸ ಮಾಡಿಲ್ಲ. ನಿಮ್ಮ ಧೈರ್ಯವು ಯಾವಾಗ ಆಕಾಶಕ್ಕೆ ಹೋಗುತ್ತದೆಯೋ ಆಗ ಯಾರಾದರೂ ನಿಮ್ಮ ರೆಕ್ಕೆಗಳನ್ನು ಕತ್ತರಿಸಲು ಖಂಡಿತ ಬರುತ್ತಾರೆ ಎಂಬುದನ್ನು ನೆನಪಿಡಿ. ನಿಮ್ಮ ಇಡೀ ಜೀವನ ಒಬ್ಬಂಟಿಯಾಗಿರಿ, ಆದರೆ ಯಾರೊಂದಿಗೂ ಸಂಬಂಧದಲ್ಲಿ ನಿಮ್ಮನ್ನು ಒತ್ತಾಯಿಸಬೇಡಿ. ನಾನು ನನ್ನ ಸ್ವಂತ ಒಳ್ಳೆಯತನದಿಂದ ಹೆಚ್ಚು ಮೋಸ ಹೋಗಿದ್ದೇನೆ. ಭಾಗ 3. ಒಂಟಿತನ ಒಂದು ವರ ಮತ್ತು ಜೀವನದ ಸಮತೋಲನ. ಶ್ರೀಕೃಷ್ಣನು ಹೇಳುವನು, ಒಂಟಿತನವು ಅನೇಕ ಉಡುಗೊರೆಗಳನ್ನು ತನ್ನೊಂದಿಗೆ ತರುತ್ತದೆ. ಪ್ರಶ್ನೆ ಏನೆಂದರೆ, ನೀವು ಅದನ್ನು ಹೇಗೆ ಸ್ವಾಗತಿಸುತ್ತೀರಿ? ನೀವು ಅದನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ತೆಗೆದುಕೊಂಡರೆ ಅದು ಒಂದು ವರ. ಒಂಟಿತನವನ್ನು ನಿಮ್ಮ ದೌರ್ಬಲ್ಯವೆಂದು ಪರಿಗಣಿಸಬೇಡಿ, ಬದಲಿಗೆ ಅದನ್ನು ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ದೀರ್ಘಕಾಲ ಒಬ್ಬಂಟಿಯಾಗಿರುವ ಜನರು ತಮ್ಮಲ್ಲಿ ಇಂತಹ ಸಾಮರ್ಥ್ಯಗಳನ್ನು ಕಂಡುಕೊಳ್ಳುತ್ತಾರೆ. ಅದು ಸಾಮಾನ್ಯ ಜನರಲ್ಲಿ ವಿರಳವಾಗಿ ಕಂಡುಬರುತ್ತದೆ. ನಾವು ಒಬ್ಬಂಟಿಯಾಗಿರುವಾಗ ನಮ್ಮ ಒಳಗಿನ ಆತ್ಮದೊಂದಿಗೆ ಮಾತನಾಡುತ್ತೇವೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ನಮಗೆ ಏನು ಬೇಕು ಎಂಬುದನ್ನು ಆಳವಾಗಿ ತಿಳಿಯುತ್ತೇವೆ. ಏಕೆಂದರೆ ನಮ್ಮ ಆಲೋಚನೆಗಳು ಮಾತ್ರ ನಮ್ಮ ನಾಳೆಯ ಸರಿಯಾದ ಸಂತೋಷವನ್ನು ಆರಿಸಬಹುದು. ನಾವು ಒಂಟಿಯಾಗಿರುವಾಗ ನಾವು ನಮ್ಮ ಭಾವನೆಗಳಿಗೆ ಹತ್ತಿರವಾಗುತ್ತೇವೆ. ಯಾವುದು ನಮ್ಮನ್ನು ಚಿಂತೆಗೊಳಿಸುತ್ತದೆ, ಯಾವುದು ನಮ್ಮನ್ನು ಕೆರಳಿಸುತ್ತದೆ ಮತ್ತು ನಾವು ನಮ್ಮ ಅಭ್ಯಾಸಗಳನ್ನು ಹೇಗೆ ಜಯಿಸಬಹುದು, ಇದೆಲ್ಲವನ್ನು ಯೋಚಿಸುವುದು ನಾವು ಒಬ್ಬಂಟಿಯಾಗಿರುವಾಗ ಮಾತ್ರ ಸಾಧ್ಯ. ನೀವು ಒಬ್ಬಂಟಿಯಾಗಿ ಸಮಯ ಕಳೆದರೆ ನಿಮ್ಮ ಮನಸ್ಸು ಶಾಂತಿಯ ಕ್ಷಣಗಳನ್ನು ಬಹಳ ಚೆನ್ನಾಗಿ ಬಳಸಿಕೊಳ್ಳುತ್ತದೆ. ಗದ್ದಲದಿಂದ ದೂರ ಕುಳಿತುಕೊಂಡರೆ ಅದು ನಿಮ್ಮ ಆಲೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಬಲಪಡಿಸುತ್ತದೆ. ಒಂಟಿತನದಲ್ಲಿ ಸಕಾರಾತ್ಮಕವಾಗಿರುವುದು ಮುಖ್ಯ. ಯಾವುದೇ ನಕಾರಾತ್ಮಕ ವ್ಯಕ್ತಿಯ ಸ್ವಂತ ಚಿಂತೆ ನಿಮ್ಮ ಸುತ್ತಲೂ ಅಲೆದಾಡಲು ಬಿಡಬೇಡಿ. ಅದು ನಿಮ್ಮನ್ನು ನಿರಾಶೆಗೊಳಿಸುತ್ತದೆ. ನೆನಪಿಡಿ, ನಿಮಗಿಂತ ಉತ್ತಮ ಸ್ನೇಹಿತರು ಯಾರೂ ಇಲ್ಲ. ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿ ನಿಮ್ಮನ್ನು ನೀವೇ ವಿಮರ್ಶಿಸಿಕೊಳ್ಳಿ. ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿ ಸಂತೋಷವಾಗಿರಿ. ನಿಮ್ಮ ದೃಷ್ಟಿ ಹೇಗಿದೆಯೋ ಸೃಷ್ಟಿಯೂ ಹಾಗೆಯೇ ಇರುತ್ತದೆ. ನೀವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನೀವು ಯಾವ ದೃಷ್ಟಿಕೋನದಿಂದ ನೋಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಒಂದು ಸೂತ್ರವನ್ನು ನೆನಪಿಡಿ, ಒಬ್ಬಂಟಿಯಾಗಿ ನಡೆಯಿರಿ. ಜಗತ್ತಿನಲ್ಲಿ ಕ್ರಾಂತಿ ತಂದ ಮಹಾಪುರುಷರು ಒಬ್ಬಂಟಿಯಾಗಿಯೇ ನಡೆದರು. ಒಂಟಿತನವು ಸ್ವತಃ ಒಂದು ಸಮಸ್ಯೆಯಲ್ಲ. ಕೇವಲ ನಾವು ನಮ್ಮನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಶಕ್ತಿಯುತ ಮಾಧ್ಯಮವನ್ನು ಹಿಡಿದಿದ್ದೇವೆ ಮತ್ತು ಆ ಶಕ್ತಿಯುತ ಮಾಧ್ಯಮವನ್ನು ಹೇಗೆ ಬಳಸಬೇಕೆಂದು ನಮಗೆ ತಿಳಿದಿಲ್ಲ. ಒಂಟಿತನವು ದೈಹಿಕ ಮತ್ತು ಭಾವನಾತ್ಮಕ 2 ವಿಧಗಳಾಗಿರಬಹುದು. ನಿಮ್ಮ ವರ್ತನೆ ಇತರ ಜನರೊಂದಿಗೆ ಇಲ್ಲಿಯವರೆಗೆ ಹೇಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಒಂದು ವೇಳೆ ನೀವು ಒಬ್ಬಂಟಿಯಾಗಿದ್ದರೆ ಆಗ ನಿಮ್ಮ ಕಡೆಗೆ ನೋಡಿ. ಅದು ನಿಮ್ಮ ಸ್ವಭಾವದ ಫಲಿತಾಂಶವಾಗಿರಬಹುದು. ಒಂಟಿತನವು ಕೆಟ್ಟದ್ದಲ್ಲ, ಸಂಬಂಧಗಳ ಜನಸಂದಣಿಯೂ ಕೆಟ್ಟದ್ದಲ್ಲ. ನಿಮಗೆ ಕೇವಲ ಸಮತೋಲನ ಬೇಕು. ಒಮ್ಮೆ ನೀವು ಜಗತ್ತಿನಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಿ ನಿಮ್ಮ ಮೇಲೆ ಕೇಂದ್ರೀಕರಿಸಿದರೆ, ಇತರರ ಪ್ರೀತಿಯ ಆಸೆಯನ್ನು ಬಿಟ್ಟು ನಿಮ್ಮನ್ನು ನೀವೇ ಕಂಡುಕೊಳ್ಳುವ ಆಸೆಯನ್ನು ಬೆಳೆಸಿಕೊಂಡರೆ ಆಗ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಒಂಟಿತನದ ಪಾಠದ ಕುರಿತಾದ ಆ ಹುಡುಗನ ಕಥೆಯು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಒಂಟಿತನವನ್ನು ಒಂದು ಸುವರ್ಣಾವಕಾಶವನ್ನಾಗಿ ಮಾಡಲು ಹೋರಾಡಬೇಕು. ನಮ್ಮ ಸಂಯಮದ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮವು ನಮ್ಮ ಗುರಿಗಳನ್ನು ಸಾಧಿಸುವ ಕಡೆಗೆ ನಮ್ಮನ್ನು ಮುಂದೆ ಕೊಂಡೊಯ್ಯಬಹುದು. ಆದ್ದರಿಂದ ಕಠಿಣ ಪರಿಶ್ರಮ ಮತ್ತು ಒಂಟಿತನವನ್ನು ಒಂದು ವರ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನು ಹೇಳುವನು, ನೀವು ಕಾಲದ ಕಷ್ಟಗಳ ನಡುವೆ ಹಾದು ಹೋಗುತ್ತಿದ್ದರೆ ಚಿಂತಿಸಬೇಡಿ. ಜೀವನದಲ್ಲಿ ನಿಮಗೆ ಶಾಂತಿ ಬೇಕಾದರೆ ಆಗ ಜನರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಏಕೆಂದರೆ ಜೀವನ ಎಂದರೆ ಮುಂದೆ ಸಾಗುವುದು. ಸಂಕಷ್ಟದಲ್ಲಿ ಯಾರಾದರೂ ಸಲಹೆ ಕೇಳಿದರೆ ಅವರಿಗೆ ಸಲಹೆಯೊಂದಿಗೆ ಬೆಂಬಲ ನೀಡಿ. ಏಕೆಂದರೆ ಸಲಹೆ ತಪ್ಪಾಗಿರಬಹುದು, ಆದರೆ ಸಹವಾಸ ಎಂದಿಗೂ ತಪ್ಪಾಗುವುದಿಲ್ಲ. ಯಾರಾದರೂ ನಿಮ್ಮನ್ನು ಏನನ್ನಾದರೂ ಕೇಳಿದರೆ ಆಗ ನೀವು ಅವರಿಗೆ ನೀಡಿ. ಏಕೆಂದರೆ ದೇವರು ನಿಮ್ಮನ್ನು ಕೇಳುವವರಲ್ಲಿ ಅಥವಾ ತೆಗೆದುಕೊಳ್ಳುವವರಲ್ಲಿ ಇರಿಸಿಲ್ಲ, ಬದಲಿಗೆ ಕೊಡುವವರಲ್ಲಿ ಇರಿಸಿದ್ದಾನೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಕಡೆಗೆ ಯಾವುದೇ ಗಮನ ನೀಡಬೇಡಿ. ಇದರ ಅರ್ಥವೇನೆಂದರೆ ನೀವು ಅವರಿಗಿಂತ 2 ಹೆಜ್ಜೆ ಮುಂದಿದ್ದೀರಿ. ಜನರು ಸಣ್ಣ ವಿಷಯಗಳ ಮೇಲೆ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಮತ್ತು ಶ್ರೀಕೃಷ್ಣನು ಸ್ವಲ್ಪ ಪ್ರಾರ್ಥನೆಯಿಂದ ನಿಮ್ಮ ಕೈ ಹಿಡಿಯುತ್ತಾನೆ. ಏನೋ ಒಂದು ಕೊರತೆ ಇದೆ ಎಂಬುದು ಕೇವಲ ಒಂದು ಭಾವನೆ. ಇಲ್ಲವಾದರೆ ಗಂಗೆಯಲ್ಲಿ ಇಷ್ಟು ಜನಸಂದಣಿ ಇರುತ್ತಿರಲಿಲ್ಲ. ಒಬ್ಬ ವ್ಯಕ್ತಿಯು ತನ್ನವರೊಂದಿಗೆ ಎಡವಿದಾಗ ಮಾತ್ರ ಅವನ ವ್ಯಕ್ತಿತ್ವ ಸುಧಾರಿಸುತ್ತದೆ ಎಂಬುದು ಸತ್ಯ. ಶ್ರೀಕೃಷ್ಣನು ಹೇಳುವನು, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿವೆ, ಆದರೆ ಒಬ್ಬ ವ್ಯಕ್ತಿ ತನ್ನದೇ ಸಮಸ್ಯೆಗಳನ್ನು ಅತಿ ದೊಡ್ಡ ಮತ್ತು ದೊಡ್ಡ ಸಮಸ್ಯೆ ಎಂದು ಪರಿಗಣಿಸುತ್ತಾನೆ. ಸರಿಯಾದ ದಿಕ್ಕು ಮತ್ತು ಸರಿಯಾದ ಸಮಯದ ಜ್ಞಾನವಿಲ್ಲದಿದ್ದರೆ ಆಗ ಉದಯಿಸುವ ಸೂರ್ಯನು ಅಸ್ತಮಿಸುತ್ತಿರುವಂತೆ ಕಾಣುತ್ತಾನೆ. ಊಸರವಳ್ಳಿ ಪರಿಸರಕ್ಕೆ ಅನುಗುಣವಾಗಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ ಮತ್ತು ಮನುಷ್ಯನು ಪರಿಸ್ಥಿತಿಗೆ ಅನುಗುಣವಾಗಿ ಬಣ್ಣವನ್ನು ಬದಲಾಯಿಸುತ್ತಾನೆ. ಕಾಲಮಾನಕ್ಕೆ ತಕ್ಕಂತೆ ಬದಲಾಗುವ ಮನುಷ್ಯನ ಸ್ವಭಾವದ ಬಗ್ಗೆ ನಾವು ಜಾಗರೂಕರಾಗಿರಬೇಕು.
ನಿಮ್ಮ ಸಂಗಾತಿ ಅದ್ಭುತವಾಗಿದ್ದಾಗ ಬೇರೆಯವರನ್ನು ಏಕೆ ಹೊಗಳಬೇಕು? ಸಮಯ ಎಂದಿಗೂ ಒಂದೇ ಆಗಿರುವುದಿಲ್ಲ. ಅನಗತ್ಯವಾಗಿ ಇತರರನ್ನು ಅಳಿಸುವವರು ಸಹ ಆ ವ್ಯಕ್ತಿಗಾಗಿ ಅಳಬೇಕಾಗುತ್ತದೆ. ನಿಮ್ಮಿಂದ ಬರುವ ನೋವನ್ನು ಅರ್ಥ ಮಾಡಿಕೊಳ್ಳಿ. ನಾನು ಈಗ ಏನನ್ನು ಹೇಳುವುದಿಲ್ಲ. ಯಾರೊಂದಿಗಾದರೂ ಅಷ್ಟು ಹತ್ತಿರವಾಗಬೇಡಿ, ಅವರು ನಿಮ್ಮ ದೂರವನ್ನು ಇಷ್ಟಪಡಲು ಪ್ರಾರಂಭಿಸಲಿ. ಪ್ರೀತಿ ಎಂದರೆ ಸದಾ ಸುಖ ದುಃಖದಲ್ಲಿ ಒಬ್ಬರೊಂದಿಗೆ ಇರುವುದು ಮತ್ತು ಒಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು. ಶ್ರೀಕೃಷ್ಣನು ಹೇಳುವನು, ಈ ಕಣ್ಣುಗಳು ಯಾವಾಗಲೂ ಮುಂದೆ ನೋಡುತ್ತವೆ, ಅವುಗಳಿಂದ ದೂರ ನೋಡುವುದು ಅಸಾಧ್ಯ. ಹಾಗಾಗಿ ಆಂತರಿಕ ಪ್ರಯಾಣದ ವಿಷಯ ಬಂದಾಗ ಮೊದಲಿಗೆ ನಾವು ಧ್ಯಾನದ ಬಗ್ಗೆ ಮಾತನಾಡುತ್ತೇವೆ. ಆಗ ಮನಸ್ಸಿನ ಕಣ್ಣು ತೆರೆಯುತ್ತದೆ. ಈ ದಿವ್ಯ ಗೀತಾ ಸಾರವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವುದು ನಮಗೆ ಸಂತೋಷ ತಂದಿದೆ. ನಿಮ್ಮೆಲ್ಲರ ಈ ಅನನ್ಯ ಪ್ರೀತಿ ಮತ್ತು ಸಹಕಾರಕ್ಕಾಗಿ ನಾವು ಸದಾ ಆಭಾರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ಜೈ ಶ್ರೀಕೃಷ್ಣ ಎಂಬ ಮಾತುಗಳನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಕನ್ನಡ ವಿಚಾರಧಾರೆಗಳು ಎಂಬ ನಮ್ಮ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಸದಾ ನಮ್ಮೊಂದಿಗೆ ಇರಿ ಎಂದು ಪ್ರಾರ್ಥಿಸುತ್ತೇವೆ. ಮತ್ತೊಂದು ದಿವ್ಯ ವಿಚಾರದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡುತ್ತೇವೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಶ್ರೀಕೃಷ್ಣ.